ಶಿಲ್ಟಾರಿಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲ ಕೋಟಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ರೋಹಿತ್ ಮಾಡುವ ನಮಸ್ಕಾರಗಳು. ಇದು ಕೂಡಿ ಆಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಈ ಸಂಚಿಕೆಯಲ್ಲಿ ಯಾವ 3 ಪ್ಲೇಯರ್ಗಳು ಸಂಚಲನ ಮೂಡಿಸ್ತಾರೆ ನೋಡೋಣ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome player number 2. Let's welcome player number 3. ಚಿದಾನಂದ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಹಾಗೆ ಕಾಶಿ ಅವರು ನಮ್ಮ ಜೊತೆ ಆಡಕ್ಕೆ ಬಂದಿದ್ದಾರೆ. ವೆಲ್ಕಮ್ ಟು ದಿ ಶೋ ಎಲ್ಲರಿಗೂ. 3 ಜನ ಕಾಮಿಡಿಯ ಮಹಾರಥಿಗಳು ನೀವೆಲ್ಲ. ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ನೀವು. ಇಡೀ ಕರ್ನಾಟಕಕ್ಕೆ ನೀವು 3 ಜನ ಯಾರು ಅಂತ ಗೊತ್ತು. ಆದರೆ ಇಲ್ಲಿ ಆಡುವಾಗ ನೀವು 3 ಜನ ಕೂಡಿ ಆಡಬೇಕು, ನಂಬಿಕೆ ಇಟ್ಟು ಆಡಬೇಕು, ಹಂಗೆ ಒಂದೇ ಸಿಂಕಲ್ ಇರ್ಬೇಕು ನೀವೆಲ್ಲ. ಹಾಗಾಗಿ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟೈಮ್ ಈಗ. ಚಿದಾನಂದ ಅವರೇ, ನೀವು ಯಾವ ಸ್ಕೂಲಲ್ಲಿ ಓದಿದ್ದು? ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನಾನು ಓದಿದ್ದೆಲ್ಲ ದಾವಣಗೆರೆಯಲ್ಲಿ, ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ, ಓದಿದ್ದು ಅಲ್ಲೇ. ಕಾಲೇಜು ಅಂತ ಓದಿದ್ದು ಬಂದಿದ್ದು ಬೆಂಗಳೂರಿಗೆ. ಸೊ ಕಾಲೇಜ್ ಅಂತ ಬಂದಿದ್ದಾಗ ನನಗೆ ಹತ್ತಿದ್ದೆ ನಾಟಕ. ಸೊ ಹಾಗೆ ನಾಟಕನೇ ಮೇನ್ ಸಬ್ಜೆಕ್ಟ್ ಆಗೋಯ್ತು ನನಗೆ. ತುಂಬ ಇಷ್ಟವಾದ ಸಬ್ಜೆಕ್ಟು ಕನ್ನಡ. ಯಾಕಂತಂದರೆ ನನಗೆ ಬೇರೆ ಭಾಷೆ, ಇಂಗ್ಲೀಷ್ ಭಾಷೆ ನನಗೆ ಗೊತ್ತಿರಲಿಲ್ಲ, ಬರಲೂ ಇಲ್ಲ, ಇಲ್ಲಿವರೆಗೂ ಬಂದೇ ಇಲ್ಲ, ನನ್ನ ಹತ್ರ ಬರ್ತಾನೆ ಇಲ್ಲ. ಕನ್ನಡ ಸಲೀಸಾಗಿ ಬರುತ್ತೆ. ಚಂದ್ರು ಸರ್, ಗ್ರಾಮೀಣ ಭಾಗದಿಂದ ಬಂದವರು, ಭಾಳ ಹೆಚ್ಚು ಅನುಕೂಲ ಸೌಲಭ್ಯಗಳು ಇಲ್ಲದೆ ಇರುವಂಥ ಊರು. ಸರ್ಕಾರಿ ಶಾಲೆಗಳಲ್ಲಿ ಸಂಪೂರ್ಣ ನಾನು ಓದಿದ್ದಲ್ಲ, ಡಿಗ್ರಿ ಮಾಡಿದ್ದು. 1ರಿಂದ 4ನೇ ತರಗತಿವರೆಗೂ ಒಂದೇ ಮೇಷ್ಟ್ರಿರ್ತಕ್ಕಂಥ ಶಾಲೆ, 4ರಿಂದ 7ರ ತನಕ ಇಬ್ಬರೇ ಇದ್ದಂಥ ಶಾಲೆ, ಸರ್ಕಾರಿ ಶಾಲೆ. ಆಮೇಲೆ ತುಮಕೂರು ಸಿದ್ಧಗಂಗಾ ಮಠ, ಆಮೇಲೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಆಮೇಲೆ ಗೌರ್ಮೆಂಟ್ ಲಾ ಕಾಲೇಜ್. ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸ್ಟೂಡೆಂಟ್ ನಾನು, ಪಾಸ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಅನುಭವ ಆಗಲಿ ಅಂತ. ಸೊ ಇದು ನನ್ನ ಭಾಳ ಆವರೇಜ್ ವಿದ್ಯಾರ್ಥಿ. ಬಹುತೇಕ ಈಗ ನಾಡು ನುಡಿ ಗಡಿ ವಿಚಾರದಲ್ಲಿ ಒಕ್ಕೂಟ, ಫೆಡರಲ್ ಸಿಸ್ಟಮ್ ಅಂತ ದೇಶಭಕ್ತಿ, ನಾಡ ಪ್ರೇಮ, ಆದ್ಯತೆ ನಮ್ಮ ಮಾತೃಭಾಷೆ, ಯಾವುದೇ ಭಾಷೆಯ ದ್ವೇಷಿಗಳಲ್ಲ. ನೀವು ಸ್ಕೂಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ತರಲೆ ಅಂತ ಗೋಜರುಗಳು ಗೊಂದಲಗಳಾಗಿದ್ದಾವೆ. ಪಾಠ ಮಾಡೋದಕ್ಕೆ ಅವರು ಭಾಳ ಪನಿಷ್ಮೆಂಟ್ ಎಲ್ಲ ಕೊಡೋರು. ಮಠದಲ್ಲಿ ಓದ್ತಿರ್ಬೇಕಾದ್ರೆ ಪಾಠ ಓದಲಿಲ್ಲ ಅಂತ ಅಂದರೆ ಶ್ರಮಜೀವನ ಅಂತ ಮಾಡಿಸೋರು. ಶ್ರಮಜೀವನದಲ್ಲಿ ಏನಾಗಿದ್ರು ಮಾಡೋ ಸಾಮರ್ಥ್ಯ ಇದ್ರೂ ಕೂಡ ತಪ್ಪಿಸ್ಕೊಳ್ಬೇಕು ಅನ್ನೋ ತೀಟ ಇತ್ತು. ಆಗ ಸ್ವಾಮಿಗಳು ತುಂಬ ಮಾನವತಾವಾದಿಗಳು, ಸಿದ್ಧಗಂಗಾ ಸ್ವಾಮಿಗಳು, ನಡೆದಾಡುವ ದೇವರು. ಇವತ್ತು 108 ವರ್ಷಕ್ಕಾಗಿದೆಯಲ್ಲ. ಅಲ್ಲಿ ಒಂದು ಘಟನೆ ಏನಂದರೆ, ಒಂದು ಸತಿ ಒಂದು ಶ್ರಮಜೀವನ ಮಾಡಿ ಓದ್ತಾ ಇಲ್ಲ ಸರಿಯಾಗಿ ಅಂತ ಒಂದು 15 ಇಟ್ಟಿಗೆ ಒರೆಸಿ ಬಿಲ್ಡಿಂಗ್ ಹತ್ರ ತಗೊಂಡು ಹೋಗುವಂತಿದ್ರು. ಸರಿ, ಭಾಳ ಸಿಟ್ಟಿತ್ತು ಆ ಮೇಷ್ಟ್ರ ಮೇಲೆ. ಬೈಯಂಗಿಲ್ಲ, ಹೊಡಿಯಂಗಿಲ್ಲ. ಆ ಸ್ವಾಮಿಗಳು ಬರೋದು ನೋಡ್ಕೊಂಡು ಅವ್ರು ಎದುರುಗಡೆ ಹೋಗಿ ರಪ್ಪ ಬಿದ್ದುಬಿಟ್ಟೆ. ಯಾಕೆ ಅಂದರು, ಆಗದೆ ಇರೋವಷ್ಟು ಒರೆಸ್ಬಿಟ್ಟು ಅವ್ರು, ನೋಡಿ ಸ್ವಾಮಿ ಹಿಂಗೆ ದಿನ ಮಾಡ್ತಾರೆ, ನಾನು ಒಬ್ಬನಿಗೆ ಅಲ್ಲ ಎಲ್ರಿಗೂ ಅಂತ. ಅವ್ರು ಬೇಜಾನ್ ಬಾಯೋದಂಗೆ ಅವ್ರಿಗೆ ಬೈದರು. ಅವ್ರ ಕೈಲಿ ಊಟ ತರಿಸಿ ರಾತ್ರಿ ಕೊಟ್ಟು, ಜ್ವರ ಬಂತು ಅಂತ ಮಲಿಕೊಂಬಿಟ್ರೆ 2-3 ದಿವಸ ಜ್ವರ ಬಂದಿತ್ತು. ಊಟ ಅಲ್ಲಿಗೆ ತಂದು ಕೊಡೋರು. ಈ ಥರದ್ದು ಸ್ವಾಮಿಗಳು ಆಮೇಲೆ ಗೊತ್ತಾಗಿ ಸ್ವಲ್ಪ ನಂಗೂ ಮಾಡಿದ್ರು ಅಂತ. ಸೊ ಮಾಸ್ಟರ್ಗೆ ಫಿಟ್ಟಿಂಗ್ ಇಟ್ಬಿಟ್ಟಿದ್ರು ನೀವು? ಫಿಟ್ಟಿಂಗ್ ಎಲ್ಲ ಅದು ಅನುಕೂಲ ಸಿಂಧು ಸಂದರ್ಭ. ಕಾಶಿ ಸರ್, ನಿಮ್ಮ ಚೈಲ್ಡ್ಹುಡ್? ಇಡೀ ಕರ್ನಾಟಕ. ಯಾಕೆಂದರೆ ನಾನು ಹುಟ್ಟಿದ್ದು ಒಂದೂರು, ಓದಿದ್ದು 2 ವರ್ಷ, 1 ವರ್ಷ, 3 ವರ್ಷ. ನಮ್ಮ ತಂದೆಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಆಯಾ ಊರುಗಳಿಗೆ ಹೋದಂಗೆ, ಚಂದ್ರೂರು ಹೇಳ್ದಂಗೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಕಾಲೇಜಿನ ಮೈಸೂರಲ್ಲೇ ಓದಬೇಕು ಅಂತೇಳಿ ಮೈಸೂರಿಗೆ ಹೋದೆ, ಯುವರಾಜಸ್ ಕಾಲೇಜ್ ಮೈಸೂರು. ಆಗ ಚಿದಾನಂದವ್ರು ಹೇಳ್ದಂಗೆ ನನಗೂ ಇಂಗ್ಲೀಷ್ ಬರ್ತಿರಲಿಲ್ಲ, ಭಾಳ ಭಯ ಇತ್ತು. ಆಮೇಲೆ ಮೈಸೂರಲ್ಲಿ ಕಲಿತೆ ಬಿಡಿ. ಹೆಚ್ಚಿನ ಭಾಳ ಇಷ್ಟವಾದ ಸಬ್ಜೆಕ್ಟು ಅಂತ ಯಾವುದನ್ನು ಹೇಳ್ಕೊಳಂಗಿಲ್ಲ, ಯಾಕೆಂದರೆ ನಾವು ಭಾಳ ಸೀರಿಯಸ್ ಸ್ಟೂಡೆಂಟ್ಗಳೇನಲ್ಲ. ಆಮೇಲೆ ನಮ್ಮಲ್ಲೂ ದೊಡ್ಡವರು ಕೂಡ ಓದಬೇಕು ಅಂತ ಗಮನ ಇಟ್ಟು ಯಾವಾಗಲೂ ಕೇಳ್ತಿರಲ್ಲ. ಯಾವಾಗ ಜನವರಿ ಫೆಬ್ರವರಿಯಲ್ಲಿ ಪರೀಕ್ಷೆ ಯಾವಾಗಲ ಅನ್ನೋರು, ಮುಂದಿನ ತಿಂಗಳು ಸ್ವಲ್ಪ ಓದ್ಕೋ ಅಂದ್ಬಿಟ್ಟು ಹೊಟ್ಟೋಗೋರು, ಅಲ್ಲೇ ಮುಗಿದ. ಬಹುತೇಕ ಮನೆಯಿಂದ ಇವ್ರು ಆಚೆ ಹೋದ್ರೆ ಸಾಕು, ಮನೆ ಗಲಾಟೆ ಕಡಿಮೆ ಆಗಲಿ ಅನ್ನೋ ಉದ್ದೇಶ ಆ ಗ್ರಾಮೀಣ ಭಾಗದಲ್ಲಿ. ಹಾಗಾಗಿ ಓದಿನ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ವಹಿಸಿ ಓದಲೇಬೇಕು ಅಂತ ಬಾಲ್ಯ ಅಂತೂ ನಮ್ಮದಂತೂ ಖಂಡಿತ ಅಲ್ಲ. ಆಮೇಲೆ ನಾವಾಗೆ ಆಸಕ್ತಿ ಬೆಳೆಸ್ಕೊಂಡು ಓದಿದ್ದು ಒಂದಷ್ಟು ನಮ್ಮ ಹತ್ರ ಉಳ್ಕೊಂಡಿದೆ ಹೊರತು ಅನಿವಾರ್ಯವಾದಾಗ ಅಲ್ಲಲ್ಲ, ಇಷ್ಟಪಟ್ಟಾದಾಗ.
ಅನಿವಾರ್ಯ ನಮಗೆ ಬರಲೇ ಇಲ್ವೇ. ಅಲ್ಲ ಎಲ್ಲಾನ ಕೆಲಸ ಸಿಗುತ್ತೇನೋ ಅಂತ ಓದಕ್ ಹೋಗೋದು. ಅದು ಡಿಗ್ರಿ ಮಾಡಲೇಬೇಕಿತ್ತು, ಮಾಡ್ಕೊಂಡು. ಸೊ ಇವತ್ತು 3 ಜನ ಕರ್ನಾಟಕದ ಬೇರೆ ಬೇರೆ ಜಾಗದಿಂದ ಮಿಕ್ಸ್ ಅಂಡ್ ಮ್ಯಾಚ್. ಈಗ 3 ಜನ 10 ನಂಬಿಕೆಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ. 3 ಜನ ಒಬ್ಬರನ್ನೊಬ್ರು ನಂಬಿ ಉತ್ತರಗಳನ್ನ ನಿಮ್ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಲಾಕ್ ಮಾಡ್ಬೇಕು. ನಂಬಿಕೆ ಬಗ್ಗೆ ನಮ್ಗೆ ಯಾರಿಗೂ ಯಾವುದೇ ಅನುಮಾನ ಇಲ್ಲ. ಏನು ಚಂದ್ರು ಅವರೇ? ತಾಪತ್ರ ಇಲ್ಲ. ಇವ್ರು ಹೇಳಿದ್ರೆ ಟಕ್ ಓದ್ತೀವಿ, ತಪ್ಪಾದ್ರೆ ಆಗತ್ತೆ ಓದ್ಬೋದು. ನಾನು ಹೇಳಿದ್ದು ಅವನು ಅಂತ. ಕೂಡಿ ಆಡಕ್ಕೆ ಭಾಗ ಮಾಡಿ ಗೆಲ್ಲೋಕೆ ರೆಡಿನಾ? ರೆಡಿ. ಆಟ ಶುರು ಹಾಕೋ ಮುಂಚೆ ನಿಮ್ಗೆ ಚಿಕ್ಕದಾಗಿ ಸಿಂಪಲ್ ಆಗಿ ರೂಲ್ಸ್ ಹೇಳ್ಬಿಡ್ತೀನಿ. 10 ಲಕ್ಷಗಳು 10 ಪ್ರಶ್ನೆ ನೀವು ಅಟೆಂಡ್ ಮಾಡಬೇಕು. ಮೊದಲನೇ ರೌಂಡ್ ಅಲ್ಲಿ 4 ಪ್ರಶ್ನೆ ಇರುತ್ತೆ, ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ. ಎರಡನೇ ರೌಂಡ್ ಅಲ್ಲಿ 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ. ಮೂರನೇ ರೌಂಡ್ ಅಲ್ಲಿ 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ. ಕೊನೆಯ ರೌಂಡ್ ಮೆಗಾ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ 5 ಲಕ್ಷ ರೂಪಾಯಿ. ಪ್ರತಿ ಪ್ರಶ್ನೆಗೂ 3 ಜನ ಸೇರಿ ಒಂದೇ ಉತ್ತರನ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಲಾಕ್ ಮಾಡಬೇಕು. ನಂತರ ನಂಬಿಕೆ ಬಸ್ಸನ್ನ ಪ್ರೆಸ್ ಮಾಡಬೇಕು. 3 ಜನ ಒಂದೇ ಉತ್ತರ ಲಾಕ್ ಮಾಡಬೇಕು. ನಂತರ ಪ್ರತಿ ಪ್ರಶ್ನೆಗೂ ನಾವು 100 ಸೆಕೆಂಡ್ ಕೊಡ್ತೀವಿ. ಅಂಡ್ ಒಂದೊಂದು ಸೆಕೆಂಡ್ಗೆ ತಕ್ಕಂತೆ ನೀವು ಗೆಲ್ಲುವ ಮೊತ್ತದಿಂದ 1% ದುಡ್ಡು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನಿಮ್ಗೆ 2 ಲೈಫ್ ಇರುತ್ತೆ. ಮೊದಲನೇ ಸತಿ ತಪ್ಪು ಮಾಡಿದಾಗ ನೀವು ಗೆದ್ದಿರುವ ಮೊತ್ತದಿಂದ 25% ದುಡ್ಡು ಕಟ್ ಆಗುತ್ತೆ. ಎರಡನೇ ಸತಿ ತಪ್ಪು ಮಾಡಿದಾಗ ನೀವು ಗೆದ್ದಿರುವ ಮೊತ್ತದಿಂದ 50% ಕಟ್ ಆಗುತ್ತೆ. ಮೂರನೇ ಸತಿ ತಪ್ಪು ಮಾಡಿದ್ರೆ ನೀವು ಖಾಲಿ ಕೈಲಿ ಮನೆಗೆ ಹೋಗ್ಬೋದು. ನೀವು ಹೆಲ್ಪ್ ಆಗಲಿ ಅಂತ ಮಾಸ್ಟರ್ ಒಂದು ಪಾಸ್ ಆಪ್ಷನ್ ಕೊಟ್ಟಿದ್ದಾರೆ. ಈ 4 ರೌಂಡ್ಸ್ ಅಲ್ಲಿ ಯಾವುದೇ ಒಂದು ಹಂತದಲ್ಲಿ ನಿಮಗೆ ಒಂದು ಪ್ರಶ್ನೆ ಕಷ್ಟ ಅಂತ ಅನ್ಸಿದಾಗ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ಮಾಸ್ಟರ್ ಇನ್ನೊಂದು ಕ್ವೆಶ್ಚನ್ ಇಂದ ರಿಪ್ಲೇಸ್ ಮಾಡುತ್ತೆ. ಪ್ರತಿ ಹಂತ ಆದ್ಮೇಲೆ ಒಂದು ಕ್ವಿಟ್ ಆಪ್ಷನ್ ಇರುತ್ತೆ. ನೀವು ಮುಂದಿನ ರೌಂಡ್ ಆಡ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ ಅಂತ 15 ಸೆಕೆಂಡ್ ನಾನು ನಿಮ್ಗೆ ಕೊಡ್ತೀನಿ. ಆ 15 ಸೆಕೆಂಡಲ್ಲಿ ನೀವು 3 ಜನ ಸೇರಿ ನಿರ್ಧಾರ ಮಾಡಬೇಕು ಮುಂದಿನ ರೌಂಡ್ ಹೋಗ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ ಅಂತ. ಇನ್ ಕೇಸ್ ಆ ಒಂದು 15 ಸೆಕೆಂಡಲ್ಲಿ ನಿರ್ಧಾರ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಆಟ ಆಟೋಮ್ಯಾಟಿಕಲಿ ನೆಕ್ಸ್ಟ್ ರೌಂಡ್ ಹೋಗುತ್ತೆ. ಇಷ್ಟು ರೂಲ್ಸು. ಮೊದಲನೇ ರೌಂಡ್ ಆಡಕ್ಕೆ ರೆಡಿನಾ? ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಸೊಪ್ಪಿನ ಸಾರು, ಬಸ್ಸಾರು ಇವುಗಳನ್ನು ಸಾಮಾನ್ಯವಾಗಿ ಯಾವುದರ ಜೊತೆ ಸವಿಯಲು ಕನ್ನಡದ ಜನ ಬಯಸುತ್ತಾರೆ? ಆಪ್ಷನ್ ಎ ಚಪಾತಿ, ಆಪ್ಷನ್ ಬಿ ಇಡ್ಲಿ, ಆಪ್ಷನ್ ಸಿ ರಾಗಿ ಮುದ್ದೆ. ಬನ್ನಿ ಅಲ್ಲ ಸಿವತ್ತಿದ್ದೀರಾ ಬಾಬಾ. ಕೇವಲ 8 ಸೆಕೆಂಡಲ್ಲೇ ಈ ಉತ್ತರನ ನೀವು ಕೊಟ್ಟಿದ್ದೀರಾ. ಇನ್ನೂ ಬೇಗ ಕೊಡ್ಬೋದಾಯ್ತು, ನಾನೇ ಸ್ವಲ್ಪ ತಡ ಮಾಡಿದೆ. ಮೊದಲನೇ ಸೆಕೆಂಡಲ್ಲಿ ನೀವು 3 ಜನಕ್ಕೂ ಈ ಉತ್ತರ ಗೊತ್ತಿತ್ತು. ಗೊತ್ತಿತ್ತು, ಅದು ತಪ್ಪಾದ್ರೆ ಗೊತ್ತಿಲ್ಲ ನಮ್ಗೆ. ಚಂದ್ರ ಸರ್, ಒಂದು ಪ್ರಶ್ನೆ ಹೇಳಿ ಹೇಳಿ. ಈ ಊಟದ ಕಾಂಬಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಯ್ಯೋ, ತುಂಬಾ ಪ್ರಿಯವಾದ್ದು ನನಗೆ. ಪ್ರತಿದಿನ ಬಹುತೇಕ 2 ದಿನ 3 ದಿನಕ್ಕೆ ಒಮ್ಮೆ ಸೊಪ್ಪಿನ ಸಾರು, ಬಸ್ಸಾರು. ಬಸ್ಸಾರು ಅಂದ್ರೆ 3-4 ತರ ಇದೆ. ಹುರುಳಿಕಾಳು ಬಸ್ಸಾರು, ಹುರುಳಿಕಾಯಿ ಬಸ್ಸಾರು, ಹೆಸರು ಕಾಳು ಬಸ್ಸಾರು, ಸೊಪ್ಪು ಹೆಸರು ಇದೆಲ್ಲ. ಅದ್ರ ಜೊತೆ ರಾಗಿ ಮುದ್ದೆ ಫೇವರೇಟ್ ಫುಡ್ ಏನು. ಹಾಗಾಗಿ ನಮಗೆ ಅದು ಗ್ಯಾರಂಟಿ ಈ ಭಾಗದ ಜನಕ್ಕೆ. ಈಗ ರುಚಿಯಾಗಿ ಮಾತಾಡಿದೀವಿ, ರುಚಿಯಾಗಿ ಉತ್ತರ ಕೂಡ ಕೊಟ್ಟಿದ್ದೀರಾ. ಈ ರುಚಿ ಸಿಹಿನಾ ಅಥವಾ ಕಹಿನಾ ಅಂತ ನೋಡೋಣ. ಓಹೋ, ಇನ್ನೂ ನೋಡಿಲ್ಲ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರೋ ಮೊತ್ತ 0. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 23,000 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ನಿಮ್ಮ ಅಕೌಂಟ್ 0 ನಲ್ಲಿದೆ, ಸೊ ಹಾಗೆ ಉಳಿಯುತ್ತೆ. ಓಕೆ, ಅಂಡ್ ಒಂದು ಲೈಫ್ ಕೂಡ ಕಳ್ಕೊಂತೀರಾ ನೀವು. ಎನಿವೇಸ್, ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಸೊಪ್ಪಿನ ಸಾರು, ಬಸ್ಸಾರು ಇವುಗಳನ್ನು ಸಾಮಾನ್ಯವಾಗಿ ಯಾವುದರ ಜೊತೆ ಸವಿಯಲು ಕನ್ನಡದ ಜನ ಬಯಸುತ್ತಾರೆ? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಸಿ ರಾಗಿ ಮುದ್ದೆ. ಮಾಸ್ಟರ್, ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ? ಕ್ಲಾರಿಫಿಕೇಶನ್. ನಿಮ್ಮ ಉತ್ತರ ಸರಿ. ರಾಗಿ ಮುದ್ದೆ, ಬಸ್ಸಾರು ಕರ್ನಾಟಕದ ಶ್ರೀಸಾಮಾನ್ಯನ ನೆಚ್ಚಿನ ಆಹಾರಗಳಲ್ಲಿ ಒಂದಾಗಿದೆ. ಈ ಒಂದು ಸರಿಯಾದ ಉತ್ತರದಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗೆ 23,000 ರೂಪಾಯಿ ಸೇರ್ತದೆ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಈ ಪ್ರಶ್ನೆಯಿಂದ ನಮ್ಮ 3 ಅಭಿರುಚಿ ಒಂದೇ ಆಗೋಯ್ತು ಸರ್. ಮುದ್ದೆ, ಬಸ್ಸಾರು. ಎನಿವೇಸ್, ಮುದ್ದೆ ಮುರಿಯೋದು ಈಸಿ, ಮುದ್ದೆ ಕಟ್ಟೋದು ಕಷ್ಟ ಅಂತ ಹೇಳ್ತಾರೆ. ನಿಮ್ಮ 3 ಜನರಲ್ಲಿ ಯಾರಿಗೆ ಮುದ್ದೆ ಮಾಡಕ್ ಬರುತ್ತೆ? ಹೇಗೆ ಮಾಡೋದು ಅಂತ ಹೇಳಕ್ ಚೆನ್ನಾಗಿ ಬರುತ್ತೆ, ಆದ್ರೆ ನುಂಗದಕ್ಕೆ ಚೆನ್ನಾಗಿ ಬರುತ್ತೆ. ಅದನ್ನ ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ. ಎನಿವೇಸ್, ಈ ಒಂದು ಮುದ್ದೆ ಬಸ್ಸಾರಿನ ಉತ್ತರ ಸರಿಯಾಗಿತ್ತು, ರುಚಿಯಾಗಿ ಕೂಡ ಇತ್ತು. ಸೊ ಹೀಗೆ ಒಳ್ಳೆ ಉತ್ತರ ಸಿಗ್ಲಿ ರುಚಿಯಾಗಿ ಅಂತ ಕೇಳ್ತಾ ಆಟ ಮುಂದುವರ್ಸೋಣ. ಮೊದಲನೇ ಸುತ್ತಿನ 2ನೇ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಬಿಂದುಗಳು, ಗೆರೆಗಳು ಮತ್ತು ಸಮತಲಗಳ ಕುರಿತಾದ ವಿಜ್ಞಾನ ಶಾಸ್ತ್ರ ಯಾವುದು? ಆಪ್ಷನ್ ಎ ರೇಖಾಗಣಿತ, ಆಪ್ಷನ್ ಬಿ ಅಂಕಗಣಿತ, ಆಪ್ಷನ್ ಸಿ ಬೀಜಗಣಿತ. ಅಷ್ಟೇ ಗೊತ್ತಿದ್ರಿ ಸರಿ. ಇಲ್ಲಿ ಬಿಡಿ, ಅದಾದ್ಮೇಲೆ ನಮಗೇನಾಗುತ್ತೆ, ನನಗೆ ಗೊತ್ತಿಲ್ಲ. ಸಿದಾನಂದ ಅವರೇ, ಈ ಒಂದು ಉತ್ತರದ ಬಗ್ಗೆ ನಿಮ್ ಕಾನ್ಫಿಡೆನ್ಸ್ ಇತ್ತು? ಖಂಡಿತ ಇತ್ತು. ಯಾಕಂತಂದ್ರೆ
ಪ್ರಶ್ನೆಯಲ್ಲೇ ಇದೆ, ಬಿಂದುಗಳು ಗೆರೆಗಳು ಇದೆಲ್ಲ ಬರೋದು ರೇಖಾಗಣಿತ ಅಂತ ಗೊತ್ತಾಗುತ್ತೆ ಅದು. ನೋಡೋಣ ನಿಮ್ಮ ಕೈ ರೇಖೆಗಳು ಇವತ್ತು ಎಷ್ಟು ಚೆನ್ನಾಗಿದೆ. ಕರೆಕ್ಟ್. ಅಂಕಗಣಿತ ಬರೀ ಅಂಕೆಗಳು, ಬೀಜಗಣಿತ ಅದು ಕಷ್ಟನೇ, ಅದು ಸ್ವಲ್ಪ ಬೀಜಗಣಿತ. ಟ್ರಿಗ್ನಾಮೆಟ್ರಿ ಮತ್ತೆ ಅವೆರಡು ಅಲ್ಲ, ಇದೆ ಕರೆಕ್ಟ್. ಏನು ಯೋಚನೆ. ಓಕೆ, ಕೇವಲ 6 ಸೆಕೆಂಡಲ್ಲಿ ಉತ್ತರ ಕೊಟ್ಟಿದ್ದೀರಾ. ಸೊ ಈ ಉತ್ತರ ಸರಿಯಾಗಿದೆಯಲ್ಲ ನೋಡೋಣ. ಓಕೆ, ನಿಮ್ಮ ಅಕೌಂಟಲ್ಲಿ ಇರುವ ಮೊತ್ತ 23,000 ರೂಪಾಯಿ. ಒಂದ್ ವೇಳೆ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ 46,500 ರೂಪಾಯಿಗೆ. ಒಂದ್ ವೇಳೆ ತಪ್ಪಾದ್ರೆ ಇದು ನಿಮ್ಮ ಮೊದಲನೇ ತಪ್ಪು, 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 17,250 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಬಿಂದುಗಳು, ಗೆರೆಗಳು ಮತ್ತು ಸಮತಲಗಳ ಕುರಿತಾದ ವಿಜ್ಞಾನ ಶಾಸ್ತ್ರ ಯಾವುದು? ನೀವು 3 ಜನ ಸೇರಿ ಕೊಟ್ಟಿರೋ ಉತ್ತರ ಆಪ್ಷನ್ ಎ ರೇಖಾಗಣಿತ. ಮಾಸ್ಟರ್, ಇವರ ಕೈ ರೇಖೆ ಇವತ್ತು ಚೆನ್ನಾಗಿದ್ಯಾ ತಪ್ಪಾಗಿದ್ಯಾ? ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಬಿಂದುಗಳು, ಗೆರೆಗಳು ಮತ್ತು ಸಮತಲಗಳ ಅಭ್ಯಾಸವನ್ನು ರೇಖಾಗಣಿತ ಎನ್ನುತ್ತಾರೆ. ಸ್ವಲ್ಪ ಕೈ ತೋರಿಸಿ ನೀವು 3 ಜನ ಬಲ್ಗೆ. ಯಾಕೆ ಸರ್? ನೀವು ಸರ್? ರೇಖೆಗಳೆಲ್ಲ ಕರೆಕ್ಟ್ ಆಗಿದೆ. ಗಣಿತದಲ್ಲಿ ಇವತ್ತು ನಿಮ್ಮ ರೇಖೆಗಳು ಪಕ್ಕ ಇದೆ, ಹಾಗಾಗಿ ಬಿಂದುಗಳು ಮನೆಯಲ್ಲಿದ್ದಾರೆ. ಬಿಂದುಗಳು ಮನೆಯಲ್ಲಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗೆ ನೀವು ಗೆದ್ದಿರುವ ಮೊತ್ತ 23,500 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 46,500 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. 2 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಈಗ 3ನೇ ಪ್ರಶ್ನೆ, ಮೊದಲನೇ ಸುತ್ತಿನ 3ನೇ ಪ್ರಶ್ನೆ 3 ಮಹಾರಥಿಗಳಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಕ್ಯಾಲೆಂಡರ್ನಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಕಾಲಸೂಚಿ ಯಾವುವು? ಆಪ್ಷನ್ ಎ ರಾಹು, ಗೌಳಿ, ಯಮಗಂಡ. ಆಪ್ಷನ್ ಬಿ ರಾಹು, ಘಟಿಕ, ಯಮಗಂಡ. ಆಪ್ಷನ್ ಸಿ ರಾಹು, ಗುಳಿಕ, ಯಮಗಂಡ. ಒಳ್ಳೆ ಬೇಡ. ಹಾಂ ಸರ್. ಬಿ ಗೊತ್ತಾಯ್ತು. ಕ್ಲಿಯರ್ ಮಾಡ್ಕೊಳ್ಳಿ. ಹಾಂ, ಬಿ ಗೊತ್ತಾಯ್ತು. ಯಾಕೆ ಬಿ ಗೊತ್ತಾಯ್ತು? ಓಕೆ. ಕೈ ಎತ್ಬಿಟ್ಟು ಮತ್ತೆ ಲಾಕ್ ಮಾಡಿ. ಕೈ ಎತ್ತಿ, 3 ಜನ ಕೈ ಎತ್ತಿ ಮತ್ತೆ ಲಾಕ್ ಕೈ ಮಾಡಿ. ಎತ್ತು. ಏನೋ ಮೊದಲನೇ ಸೆಕೆಂಡ್ ಅಲ್ಲೇ 3 ಜನಕ್ಕೆ ಉತ್ತರ ಗೊತ್ತಿತ್ತು ಅಲ್ಲ, ಕಾನ್ಫಿಡೆಂಟ್ ಆಗಿ ಗೊತ್ತಿತ್ತು. ಜನ ಓಟ್ ಹಾಕ್ದಂಗೆ. ಈಗ ಸರಿ ಹೋಯ್ತು ಅಂತ ಇಟ್ಕೊಳ್ಳಿ, ಗೊತ್ತಿತ್ತು, ನಾವು ಹೇಳಲಿಲ್ಲ. ಈ ಪಂಚಾಂಗಗಳಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮಲ್ಲಿ ಒಂದು ಪದ್ಧತಿ, ಶಾಸ್ತ್ರೀಯ ಪದ್ಧತಿ ಇದೆ, ಸಂಪ್ರದಾಯ ಇದೆ. ಏನಂದ್ರೆ ನಮ್ಮ ಹಿಂದೂ ಇದ್ರ ಪ್ರಕಾರ ಎಲ್ಲರಲ್ಲೂ ಇದೆ. ಈ ಶಾಸ್ತ್ರಗಳನ್ನು ನೋಡೋಕ್ಕೆ, ಜ್ಯೋತಿಷ್ಯವನ್ನು ನೋಡೋಕ್ಕೆ, ಆಮೇಲೆ ಕಾಲಗಳನ್ನು ಅಳೆಯೋದಕ್ಕೆ, ಒಳ್ಳೆ ಕಾಲ ಕೆಟ್ಟ ಕಾಲ ಅಂತ ಈ ಗ್ರಹಗಳ ಮೂಮೆಂಟ್ಸ್ಗೆ ಆಧಾರವಾಗಿ ರಾಹುಕಾಲ, ಗುಳಿಕ ಸಮಯ, ಯಮಗಂಡ ಕಾಲ ಅಂತ ಹುಡುಕ್ತಾರೆ. ಅದರೊಳಗೆ ಈ 3 ಎಲ್ಲವೂ ಅದರಲ್ಲಿರೋಂಥವೇ. ಬಹುತೇಕ ಕ್ಯಾಲೆಂಡರ್ನಲ್ಲಿ ಆ ಗೌಳಿ, ಘಟಿಕ ಬರೋದಿಲ್ಲ ಅನ್ನೋ ಒಂದು ನಮ್ಮ ನಂಬಿಕೆ. ನಿಮ್ದು ಯಾವ ಕಾಲ ಅಂತ ಈಗ ನೋಡೋಣ. ಇದು ಗೆರೆ ಅಲ್ವಲ್ಲ ಕಾಲ. ಓಕೆ, ನಿಮ್ಮ 3 ಜನರ ಅಕೌಂಟ್ ಅಲ್ಲಿ ಈಗಿರುವಂತ ಮೊತ್ತ 46,500 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 67,250 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ ಇದು ನಿಮ್ಮ ಮೊದಲನೇ ತಪ್ಪು, 25% ಕಮ್ಮಿಯಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 34,875 ರೂಪಾಯಿ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಕ್ಯಾಲೆಂಡರ್ ನಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಕಾಲಸೂಚಿ ಯಾವ? ನೀವು 3 ಜನ ಕೂಡಿ ಆಪ್ಷನ್ ಸಿ ರಾಹು, ಗುಳಿಕ, ಯಮಗಂಡ ಕಾಲನ ಲಾಕ್ ಮಾಡಿದ್ದೀರಾ. ಮಾಸ್ಟರ್, ಇವ್ರು ಕೊಟ್ಟಿರುವಂತ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ? ನಿಮ್ಮ ಉತ್ತರ ಸರಿ. ಯಾವುದೇ ರೀತಿಯ ಹಿಂದೂ ಪಂಚಾಂಗಗಳಲ್ಲಿ ರಾಹು, ಗುಳಿಕ ಮತ್ತು ಯಮಗಂಡ ಕಾಲಸೂಚಿಯನ್ನು ಪ್ರಮುಖವಾಗಿ ಕಾಣಬಹುದು. ಓಕೆ, 3 ಜನರ ಕಾಲ ಸೂಪರ್ ಫಾಸ್ಟ್ ಆಗಿ ಹೋಗ್ತಾ ಇದೆ. ಅದಕ್ಕೆ ಕಾಲ ಮುಗಿಯೋಕೆ ಮುಂಚೆ ಗೇಮ್ ಮುಗಿಸ್ಬಿಡೋಣ ಅಂತ. ಕರೆಕ್ಟಾಗಿ ಹೇಳೋದಕ್ಕೆ ಕ್ಯಾಲೆಂಡರ್ ಲೆಕ್ಕ ಕರೆಕ್ಟಾಗಿ ಸಿಕ್ತು, ಇಲ್ಲಾಂದ್ರೆ ನಾನು ಕಾಲ್ ಚೇಂಜ್ ಆಗ್ಬಿಡ್ತಿದ್ದೆ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿರೋದ್ರಿಂದ ನಿಮ್ಮ ಅಕೌಂಟ್ಗೆ 20,750 ರೂಪಾಯಿ ಆಡ್ ಆಗ್ತದೆ. ಸೊ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಈಗ 67,250 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ. ಕಾಲ ನಿಮ್ದು ಹೀಗೆ ಮುಂದುವರಿಲಿ, ಆಟನೂ ಕೂಡ ಮುಂದುವರ್ಸೋಣ. ಓಕೆ, ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ 25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಕನ್ನಡದಲ್ಲಿ ಹಿಮ್ಮಣಿ ಎಂದರೆ ಏನು? ಆಪ್ಷನ್ ಎ ಹಣದ ಚೀಲ. ಆಪ್ಷನ್ ಬಿ ಪಾದದ ಹಿಂಭಾಗ. ಆಪ್ಷನ್ ಸಿ ಹಿಮದ ಮಣಿ. ಯಾಕೆ ತಿರ್ಗಾ ಹೇಗೆ ಹೋಗುತ್ತೆ? ಕ್ಲಿಯರ್ ಮಾಡಿ. ಸರ್ ಬಿ ಓಕೆ. ಅದೇ ಅದ್ರ ಮೇಲೆ ಓದ್ತಿ ಸರ್, ಬಿ ಅದು ಅಕ್ಷರ ಓಕೆ ಇಡಿ ಸರ್. ಈ ಹಿಂಭಾಗ ಇರ್ತದಲ್ಲ, ಇಮ್ಮಡಿ, ಮಣಿ ಕಟ್ಟ ಅಥವಾ ಇಮ್ಮಡಿ ಅಂತಾನು ಅಂತೀವಿ. ಮಣಿ ಅಂತ ಹಣದ ಚೀಲ ಇರಕ್ ಸಾಧ್ಯ ಇಲ್ಲ. ಹಿಮದ ಮಣಿ, ಹಿಮ್ಮಣಿ, ಅದು ಡೌಟ್. ನಾವು ಕೇಳೇ ಇಲ್ಲ ಹಿಮದ ಮಣಿ ಅನ್ನೋದು. ಹಿಮದ ಮಣಿ ಏನೋ ಲವ್ ಸಾಂಗ್ ಅಲ್ಲಿ ಯಾರೋ ಬರೆದಿರ್ಬೋದು ಹಿಮದ ಮಣಿ ಅಂತ. ಸಾಹಿತ್ಯಿಕವಾಗಿ ಹಿಮದ ಮಣಿ ಅಂತ ಬರೋಲ್ಲ, ಗೊತ್ತಿಲ್ಲ, ಅಷ್ಟು ಪಂಡಿತರಲ್ಲ ನಾವು. ನಾಲೆಡ್ ಸಾಮಾನ್ಯ, ನಾನು ಪಾದ ಇದೆಯಲ್ಲ ನಮ್ದು,
ನಾನು ಹಿಮ್ಮಡಿ ಬಂದಾಗಲೇ ಹೇಳಿದೆ, ಹಿಮ್ಮಡಿ ಅದು. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೋಡೋಣ. ಖಂಡಿತ ತಪ್ಪಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಮೊತ್ತ 67,250 ರೂಪಾಯಿ. ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿದ್ರೆ ಇವ್ರ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 89,750 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ ಇದು ನಿಮ್ಮ ಮೊದಲನೇ ತಪ್ಪು, 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 50,438 ರೂಪಾಯಿ. ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಕನ್ನಡದಲ್ಲಿ ಹಿಮ್ಮಣಿ ಎಂದರೇನು? ನೀವು 3 ಜನ ಸೇರಿ ಲಾಕ್ ಮಾಡಿರುವಂತ ಉತ್ತರ ಆಪ್ಷನ್ ಬಿ, ಪಾದದ ಹಿಂಭಾಗ. 3 ಜನ ಕಾನ್ಫಿಡೆಂಟ್ ಆಗಿದ್ದೀರಾ? ಮಾಸ್ಟರ್, ಇವ್ರ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹೇಳಿ. ಆದ್ರೆ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ಮ ಜೊತೆ ಇವತ್ತು ಚಿದಾನಂದ ಅವರು, ಮುಖ್ಯಮಂತ್ರಿ ಚಂದ್ರು ಸರ್, ಹಾಗೆ ಕಾಶಿ ಸರ್, 3 ಜನ ಮೊದಲನೇ ಸುತ್ತಿನ 4ನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾವು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ನಿಮಗೆ ಕೇಳಿದಂತ ಪ್ರಶ್ನೆ, ಕನ್ನಡದಲ್ಲಿ ಹಿಮ್ಮಣಿ ಎಂದರೇನು? ನೀವು 3 ಜನ ಸೇರಿ ಲಾಕ್ ಮಾಡಿರೋದು ಆಪ್ಷನ್ ಬಿ, ಪಾದದ ಹಿಂಭಾಗ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ತಪ್ಪು. ಹಿಮ್ಮಣಿ ಎಂದರೆ ಹಣದ ಚೀಲ. ಪಾದದ ಹಿಂಭಾಗಕ್ಕೆ ಹಿಮ್ಮಡಿ ಎನ್ನುತ್ತಾರೆ. ಮಂಜಿನ ಹನಿಗೆ ಹಿಮದ ಮಣಿ ಎನ್ನುತ್ತಾರೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ದು ನೀವು ಕೊಟ್ಟಿರೋ ಉತ್ತರ ಸರಿ ಅಂತ. ಗೊತ್ತಿದ್ದು ಉತ್ತರ ಕಾನ್ಫಿಡೆಂಟ್. ತಪ್ಪಾದ್ಮೇಲೆ ತಾನೇ ಗೊತ್ತಾಗುತ್ತೆ. ಹಣದ ಚೀಲ ಅನ್ನೋದು ನಾನು ಹಿಮ್ಮಡಿ ಕೇಳಿರಲಿಲ್ಲ. ಇದು ಹೊಸ ಪದ. ನಿಮ್ಮ ಅಕೌಂಟ್ ಅಲ್ಲಿ ಇದ್ದಂತ ಮೊತ್ತ 67,250 ರೂಪಾಯಿ. ಈಗ ನಿಮ್ಮ ಮೊದಲನೇ ತಪ್ಪಾಗಿದೆ. ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 50,438 ರೂಪಾಯಿ. ಓಕೆ, ಈಗ 4 ಪ್ರಶ್ನೆಗಳಾಗಿವೆ. ಮೊದಲನೇ ಸುತ್ತನ್ನು ಮುಗಿಸಿದೀರಾ. ಈಗ ಟೈಮ್ ಫಾರ್ ಡೆಸಿಷನ್. ನೀವು ಮುಂದೆ ಆಡ್ತೀರಾ ಅಥವಾ ಇಲ್ಲೇ ಕ್ವಿಟ್ ಮಾಡ್ತೀರಾ ಅನ್ನೋದಕ್ಕೆ ನಿಮ್ಮ ಡೆಸಿಷನ್ ಟೈಮ್ ಈಗ ಶುರು. ಎಲ್ಲಿದೆ? ಇದೇನಾ? ಓಕೆ ಸರ್, ಬಾ ಬನ್ನಿ ಸರ್. ಚಿದಾನಂದ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಕಾಶಿ ಅವರು 3 ಜನ ಡಿಸೈಡ್ ಮಾಡಿ 9ಕ್ಕೆ ಬಂದು ಪ್ಲೇ ಆಪ್ಷನ್ ಸೆಲೆಕ್ಟ್ ಮಾಡಿ 2ನೇ ರೌಂಡ್ ಕಾಲಿಟ್ಟಿದ್ದೀರಾ. ಸೊ ಈ ರೌಂಡು ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್. ಮೊದಲನೇ ಸುತ್ತಲ್ಲಿ ಪ್ರತಿ ಕ್ವೆಶನ್ಗೂ ನಿಮ್ಗೆ 25,000 ರೂಪಾಯಿ ಇತ್ತು. ಈಗ 2ನೇ ಸುತ್ತಲ್ಲಿ ಪ್ರತಿ ಪ್ರಶ್ನೆಗೂ ದುಡ್ಡು ಡಬಲ್ ಆಗುತ್ತೆ, 50,000 ರೂಪಾಯಿ ಪ್ರತಿ ಪ್ರಶ್ನೆಗೂ. ಜಸ್ಟ್ ಲೈಕ್ ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್, 1 is a treat, 2 is a feast. ಮೆಕ್ಡಾನಲ್ಡ್ಸ್ ಡಬಲ್ಸ್ ಫೆಸ್ಟ್ ರೌಂಡ್ 2 ನ ಮೊದಲನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶನ್ ಪ್ಲೀಸ್. ರಾಜರುಗಳು ಬಳಸುತ್ತಿದ್ದ ಚತುರಂಗ ಬಲಗಳಿಗೆ ಇವುಗಳಲ್ಲಿ ಯಾವುದು ಸೇರುವುದಿಲ್ಲ? ಆಪ್ಷನ್ ಎ ಗಜದಳ, ಆಪ್ಷನ್ ಬಿ ವಾಯುದಳ, ಆಪ್ಷನ್ ಸಿ ರಥದಳ. ಸಿ ಸರ್. ಬೀನ ವಾಯು ಅಂತಂದ್ರೆ ಇದಾಗುತ್ತಲ್ಲ ಸರ್. ಏರು 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 ಇದು ಬಿ ನೆಲದ ಮೇಲೆ ಒತ್ತು, ಬಿ ಬಿ ಬನ್ನಿ 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 ಬನ್ನಿ. ಹೇಳ್ತೀನಿ ತಪ್ಪಾಗಿದ್ರು ಆಯ್ತು. ರಥ ಅಂದ್ರೆ Correct. ಕುದುರೆಗಳು, Correct. ಗಜ ಅಂದ್ರೆ ಆನೆ. ವಾಯು. ಇದು ವಾಯುದಳ ಚತುರಂಗದಲ್ಲಿ ಬರೋದಿಲ್ಲ. ಮೆನಿವಸಿ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ನೀವು 10 ಸೆಕೆಂಡ್ಗಳನ್ನ ತಗೊಂಡಿದ್ದೀರಾ. ಚಿದಾನಂದ್ ಸರ್, ಆಕ್ಚುಲಿ ನೀವು ಕಾಶಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಉತ್ತರನ ಸೆಲೆಕ್ಟ್ ಮಾಡಿದ್ರಿ. ಹೌದು. ಯಾಕಂದ್ರೆ ನೀವು ಮೊದಲೇ ಸಿ ಅಂತ ಹೇಳಿದ್ರಿ, ನಂತರ ಬಿ ನ ಸೆಲೆಕ್ಟ್ ಮಾಡಿದ್ರಿ. ಓಕೆ, ನೋಡೋಣ ಈ ಒಂದು ಪ್ರಶ್ನೆ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ. ಆಲ್ ದಿ ಬೆಸ್ಟ್. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಮೊತ್ತ 50,438 ರೂಪಾಯಿ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 95,438 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ಇದು ನಿಮ್ಮ 2ನೇ ತಪ್ಪು. ಸೊ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 25,219 ರೂಪಾಯಿ. ಮಾಸ್ಟರ್, ನಿಮ್ಗೆ ಕೇಳಿದಂತ ಪ್ರಶ್ನೆ, ರಾಜರುಗಳು ಬಳಸುತ್ತಿದ್ದ ಚದುರಂಗ ಬಲಗಳಿಗೆ ಇವುಗಳಲ್ಲಿ ಯಾವುದು ಸೇರುವುದಿಲ್ಲ? ನೀವು 3 ಜನ ಸೇರಿ ಲಾಕ್ ಮಾಡುವಂತ ಉತ್ತರ ಆಪ್ಷನ್ ಬಿ ವಾಯುದಳ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಗಜದಳ, ಅಶ್ವದಳ, ರಥದಳ ಮತ್ತು ಪದದಳ ಇವುಗಳು ಅಂದಿನ ರಾಜರು ಯುದ್ಧ ಕಾಲದಲ್ಲಿ ಬಳಸುತ್ತಿದ್ದ ಸೇನಾಪಡೆಗಳು. ವಾಯುದಳ ಆಧುನಿಕ ಯುಗದಲ್ಲಿ ಸೇರ್ಪಡೆಯಾಗಿರುವ ಪಡೆ. ಕಂಗ್ರ್ಯಾಚುಲೇಷನ್ ಸರ್.
ಥ್ಯಾಂಕ್ ಯು. ನೀವು ಯುದ್ಧದಲ್ಲಿ ಒಳ್ಳೆ ದಳನ ಉಪಯೋಗಿಸಿದ್ದೀರಾ. ವಾಪಸ್ ಬಂದಿದ್ದೀವಿ. ಸರ್ ಚಿದಾನಂದ್ ಸರ್, ಸರ್ ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗೆ ಸೇರ್ತಿರುವ ಮೊತ್ತ ಎಷ್ಟು? 45,000. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು? 1 ಲಕ್ಷ ಕಡಿಮೆ. 95,438 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಎರಡನೇ ಸುತ್ತಿನ ಎರಡನೇ ಪ್ರಶ್ನೆಗೆ ಹೋಗೋಣ. ಆಲ್ರೈಟ್, ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ ನ ರೌಂಡ್ 2 ನ ಎರಡನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಮಂಕುತಿಮ್ಮನ ಕಗ್ಗದಲ್ಲಿ ಒಟ್ಟು ಎಷ್ಟು ಪದ್ಯಗಳಿವೆ ಮತ್ತು ಅದನ್ನು ಬರೆದವರು ಯಾರು? ಆಪ್ಷನ್ ಎ 945 ಡಿ.ವಿ. ಗುಂಡಪ್ಪ, ಆಪ್ಷನ್ ಬಿ 500 ಡಿ.ವಿ. ಗುಂಡಪ್ಪ, ಆಪ್ಷನ್ ಸಿ 1000 ಜಿ.ಪಿ. ರಾಜರತ್ನಂ. ಸರ್ 945 ಇದೆ, ಒಂದು 500 ಇದೆ ಸರ್. ಡಿ.ವಿ. ಗುಂಡಪ್ಪನ ಎರಡು ಕಡೆನೂ ಇರೋದು. ಇದು ಸರಿಯಾದ ಯಾವುದು ಸರ್? 500 945? ನನಗೆ ಡಿ.ವಿ. ಗುಂಡಪ್ಪ ಅಲ್ಲ, ಡಿ.ವಿ. ಗುಂಡಪ್ಪ ಎರಡರಲ್ಲೂ ಇದೆ. ಅದು 945 ಅಥವಾ 500? 945 ನನಗೆ ಗೊತ್ತಿರೋ ಹಾಗೆ. ಸರ್ ಕನ್ಫರ್ಮ್ ಅಲ್ಲ? 945 ಗೊತ್ತಿ ಹೌದಾ? ಹಾಂ. ಓಕೆ ಸರ್. ಗೊತ್ತಿಲ್ಲ, ಎರಡು ಇದ್ರೆ ನಮಗೇನು ಗೊತ್ತಾದ್ರು. 2 ಚಾಯ್ಸ್ ಅಂತ ಹೇಳಿದ ಗೊತ್ತಿ. ಆಮೇಲೆ ನೀವು ಹೇಳೋವಾಗ ಹೇಳ್ಬೇಕು, ಎರಡನ್ನ ಅವ್ರು ಕೇಳಿಲ್ಲ. ಕೇಳಿದ್ದಾರೆ ಸರ್. ಎಷ್ಟು ಪದ್ಯಗಳಿವೆ? ಪದ್ಯಗಳಿವೆ ಅಂತ ಹೇಳಿದ್ದಾರೆ. ಹೌದು, ಅದಕ್ಕೆ 900. ಚಾಯ್ಸ್ ಅಲ್ಲಿ ಇದಾ ಅಥವಾ ಇದು ಅಂತ ಕೇಳಿ. ಇಲ್ಲ ಅದೇ ಕಣೆಯ, ಒಂದು ನಿಮಿಷ ಹೇಳ್ತೀನಿ ಕೇಳಿ. 3ರಲ್ಲಿ ಎಷ್ಟು ಪದ್ಯಗಳಿವೆ? 3ರಲ್ಲಿ ಅಂತ ಒಂದು 2 ಇರೋದು ಹೇಳಕ್ ಸಾಧ್ಯ ಇಲ್ಲ. ಇದರಲ್ಲಿ ಎಷ್ಟು ಪದ್ಯಗಳು ಲೈನ್ ಆಗಿದ್ದಾವೆ ಅಂತ ಏನು ಹೇಳಿಲ್ಲ ಅವರು. ಇನ್ನೊಂದು ಗುಂಡಪ್ಪನವ್ರದ್ದು, ಅದ್ರ ಬಗ್ಗೆ ಎರಡನೇ ಮಾತು. ಅದೇ ಎರಡು ಕಡೆನೂ ಗುಂಡಪ್ಪನವ್ರು ಇದೆ. 500 ಎಲ್ಲಿದೆ? ಎಷ್ಟು? ಅಲ್ಲಲ್ಲ, 500 ಪದ್ಯಗಳು ಇದೆಯೋ, ಚಿಕ್ಕ ಚಿಕ್ಕ ಪದ್ಯಗಳು. ಅದು ಇರೋದೇನೆ ಒಟ್ಟು ಕಗ್ಗ 995. ಓಕೆ. ಇಷ್ಟೊತ್ತಾದ್ಮೇಲೂ ಕೂಡ ಇನ್ನೂ 3 ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ. ನನಗೆ ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಪ್ರಶ್ನೆ ಇಲ್ಲ. ಈ ಗೋಜಲ್ ಹೇಳಿದಾಗ ಇರಬಹುದು ಅನುಮಾನಗಳು ಬಂದೇ ಬರ್ತಾವಲ್ವೇ, ಸಹಜ. ಯಾಕೆಂದ್ರೆ ಸ್ಪೆಸಿಫಿಕ್ ಆಗಿ ವಿದ್ಯಾರ್ಥಿಗಳ ತರ ಓದ್ಕೊಂಡಿಲ್ಲ, ಅಂಕಿ ಅಂಶಗಳು ಗಟ್ ಮಾಡ್ಕೊಂಡಿಲ್ಲ ನಾವು. ಮಂಕುನ್ ಕದನ ಕಗ್ಗ ಹೇಳಿದ್ರೆ ಈಗಲೂ ಹೇಳಕ್ ಶುರು ಮಾಡ್ಬಿಡ್ತೀವಿ. ಬದುಕು ಜಟಕ ಬಂಡಿ ವಿಧಿ ಅದರ ಸಹಾಯ ಈ ತರದ ಒಂದೊಂದೊಂದು ಬಿಡಿಸಿ ಹೇಳ್ತಾ ಹೋಗ್ಬೋದು. ಎಷ್ಟಿದಾವೆ ಅನ್ನೋದು ನೋಡಕ್ ಹೋಗಿರಲ್ಲ. ದೊಡ್ಡ ಕಗ್ಗನಪ್ಪ ಅದು. ಕುದುರೆನಿ ಅವನು ಪೇಳದಂತೆ ಹೋಗುವುದು ಅಂದ್ರೆ ಎಲ್ಲಿ ಮದುವೆಗೋ ಮಸಣಕ್ಕೋ ಹೋಗಂದ ಕಡೆ ಹೋಗು ಎಂದ ಪದ ಖುಷಿಯೇ ನೆಲವಿಹಿದು ಮಂಕುತಿಮ್ಮ. ಓಕೆ, ಈ ಉತ್ತರ ಸರಿಯಾಗಿದೆಯೋ ಇಲ್ಲೋ ನೋಡೋಣ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಇರುವ ಮೊತ್ತ 95,438 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,33,438 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ಇದು ನಿಮ್ಮ ಎರಡನೇ ಮಿಸ್ಟೇಕ್. ಸೊ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 47,719 ರೂಪಾಯಿ. ಮಾಸ್ಟರ್, ನಿಮಗೆ ಕೇಳಿದಂತ ಪ್ರಶ್ನೆ, ಮಂಕುತಿಮ್ಮನ ಕಗ್ಗದಲ್ಲಿ ಒಟ್ಟು ಎಷ್ಟು ಪದ್ಯಗಳಿವೆ ಮತ್ತು ಅದನ್ನು ಬರೆದವರು ಯಾರು? ನೀವು 3 ಜನ ಸೇರಿ ಸೆಲೆಕ್ಟ್ ಮಾಡಿರೋ ಉತ್ತರ ಆಪ್ಷನ್ ಎ 945 ಡಿ.ವಿ. ಗುಂಡಪ್ಪ. ಮಾಸ್ಟರ್, ಉತ್ತರ ಪ್ಲೀಸ್. ನಿಮ್ಮ ಉತ್ತರ ಸರಿ. 1943ರಲ್ಲಿ ಹೊರಬಂದ ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಡಿ.ವಿ. ಗುಂಡಪ್ಪ. ಇದರಲ್ಲಿ 945 ಪದ್ಯಗಳಿದ್ದು ಒಂದೊಂದು ಪದ್ಯವು ಜೀವನ ದರ್ಶನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅಂದ್ರೆ 2-3 ವರ್ಷನಿದ್ದಾವೆ. ಸೆಲೆಕ್ಟೆಡ್ ಪೋಯಮ್ಸ್ ಒಂದಷ್ಟು ಪುಸ್ತಕಗಳಿದ್ದಾವೆ. ಇಡೀ ಗ್ರಂಥ ಒಂದು ಪುಸ್ತಕ, ಅದಕ್ಕೆ ವ್ಯಾಖ್ಯಾರ್ಥ ಬೇರೆ ಇನ್ನೊಂದು ಪುಸ್ತಕದಲ್ಲಿದ್ದಾವೆ. ಈ ಪ್ರಶ್ನೆಯಿಂದ ನೀವು ಸರಿಯಾಗಿ ಉತ್ತರ ಕೊಟ್ಟಿರೋದಕ್ಕೆ ನಿಮ್ಮ ಅಕೌಂಟ್ಗೆ ಸೇರ್ತಾ ಇದೆ 38,000 ರೂಪಾಯಿ. ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,33,438 ರೂಪಾಯಿ. ಕಂಗ್ರ್ಯಾಚುಲೇಷನ್, ತುಂಬಾ ಚೆನ್ನಾಗಿ ಆಟ ಮುಂದುವರ್ಸೋಣ. ಖಂಡಿತ. ಮೆಕ್ಡೊನಾಲ್ಡ್ಸ್ ಡಬಲ್ಸ್ ಫೆಸ್ಟ್ ನ ರೌಂಡ್ 2. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಈ ದೇಶಗಳನ್ನು ದಕ್ಷಿಣ ದಿಕ್ಕಿನಿಂದ ಉತ್ತರದ ಕ್ರಮಕ್ಕೆ ಜೋಡಿಸಿ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ನ್ಯೂಜಿಲೆಂಡ್, ಆಪ್ಷನ್ ಸಿ ಬ್ರೆಜಿಲ್. BAC ಕನ್ಫರ್ಮ್ ಅಲ್ಲ ಸರ್? ನನಗೆ ಕನ್ಫರ್ಮ್. ಹೌದಾ ಸರ್? ಅಲ್ಲ, ನನಗನ್ಸ ನೀವು ಡೌಟ್ ಇದ್ರೆ ಹೇಳಿ. ಇಲ್ಲೊತ್ತು ಬೇಕಾ ಗೊತ್ತದಾದ್ರೆ ನೋಡ್ಕೊಳ್ಳಿ. ಬನ್ನಿ. BAC ಸರ್. BA ಗೊತ್ತಯ್ಯ. ಸಿ ಸರ್, ಯಾಕಂದ್ರೆ ದಕ್ಷಿಣ ಗೊತ್ತಪ್ಪ. ಆಮೇಲೆ ನೋಡ್ಕೊಳ್ಳಿ, ಲೇಟ್ ಆಗಿದೆ. ನಾವು ದಕ್ಷಿಣದಲ್ಲಿದ್ದೀವಿ. ಹೌದು ಸರ್. ಅಲ್ವೇನಪ್ಪ? ನ್ಯೂಜಿಲೆಂಡ್ ಈ ಕಡೆಗೆ ದಕ್ಷಿಣದ ಕಡೆಗೆ ಬರುತ್ತೆ. ಅದು ಫಸ್ಟ್ ಆದ್ಮೇಲೆ ಭಾರತ ಕಂಟ್ರೀಸ್ ಕಡೆ ಸೌತ್ ಆಫ್ರಿಕಾ ಟಾಪ್ ಅಂತ ನನ್ನ ಲೆಕ್ಕಾಚಾರ. ಭಾರತ ಇರೋದು ದಕ್ಷಿಣದಲ್ಲಿ ಅಂತ ನಾನು ಸಿಂಪಲ್ ಈಕ್ವೆಟಾರ್ ಇದೆಯಲ್ಲ, ಈಕ್ವೆಟಾರ್ ಇದೆ ಸೆಂಟರ್. ಈಕ್ವೆಟಾರ್ ಕೆಳಗಡೆ ಸ್ವಲ್ಪ ಕೆಳಗೆ ನಾವಿದೀವಿ, ಪೂರ್ತಿ ಕೆಳಗಡೆ ನ್ಯೂಜಿಲೆಂಡ್ ಇದೆ, ಪೂರ್ತಿ ಮೇಲೆ ಸೌತ್ ಆಫ್ರಿಕಾ ಹಿಂಗ್ ಹೋಗುತ್ತೆ. ಎರಡು ದೇಶದ ಮಧ್ಯದಲ್ಲಿ ಅಂತ ನನ್ನ ಲೆಕ್ಕ. ಇಲ್ಲ, ಕರೆಕ್ಟ್. ಅದು ಜಿಯೋಗ್ರಫಿ ಕಾನ್ಫಿಡೆಂಟ್ ನನಗೆ ಗೊತ್ತು. 3 ದೇಶ ಓಡಾಡಿದ್ದೀನಿ ನಾನು. ಆಂಗಲ್ ಅಲ್ಲಿ ಯಾಕಂದ್ರೆ ದಕ್ಷಿಣದಿಂದನೇ ನಾವು ಜೋಡಿಸ್ಬೇಕಾಗಿರೋದು. ಹಾಗಾಗಿ ಭಾರತ ಫಸ್ಟ್ ಬರುತ್ತೆ.
ಯಾರು ಏನು ತಪ್ಪೋತಿದ್ವಿ ಕಣಯ್ಯ. ಬಿ ಬಿ ಸಿ ABC ಓದ್ಬೇಕಾಯ್ತು. ಅಲ್ಲ ಇದು ಸರಿಗಿದೆ ಬಿಡು. ನ್ಯೂಜಿಲೆಂಡ್ ಫಸ್ಟು, ಭಾರತ ಸೆಕೆಂಡು, ಇದು ಕರೆಕ್ಟ್. ಅವ್ರು ಕೊಟ್ಟಿರೋದು BAC. ಓಕೆ, ನೋಡೋಣ ಈ ಒಂದು ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ. ನಿಮ್ಮ 300 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವಂತ ಮೊತ್ತ 1,33,438 ರೂಪಾಯಿ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,70,938 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ಇದು ನಿಮ್ಮ ಎರಡನೇ ಮಿಸ್ಟೇಕ್. ಸೊ 50% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 66,719 ರೂಪಾಯಿ. ಮಾಸ್ಟರ್, ನಿಮ್ ಕೇಳಿದಂತ ಪ್ರಶ್ನೆ, ಈ ದೇಶಗಳನ್ನು ದಕ್ಷಿಣ ದಿಕ್ಕಿನಿಂದ ಉತ್ತರದ ಕ್ರಮಕ್ಕೆ ಜೋಡಿಸಿ. ನೀವು 3 ಜನ ಸೇರಿ ಲಾಕ್ ಮಾಡಿರುವಂತ ಉತ್ತರ BAC, ನ್ಯೂಜಿಲೆಂಡ್, ಭಾರತ ಹಾಗೂ ಬ್ರೆಜಿಲ್. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ಹಿಂಗೆ ನೋಡಂತ ಗೊತ್ತಾಗತ್ತಲ್ಲ ಈಗ. ನಿಮ್ಮ ಉತ್ತರ ತಪ್ಪು. ಸರಿಯಾದ ಕ್ರಮ BCA. ದಕ್ಷಿಣ ಧ್ರುವಕ್ಕೆ ಸಮೀಪವಾಗಿ ನ್ಯೂಜಿಲೆಂಡ್, ಭೂಮಧ್ಯದ ರೇಖಾ ಪ್ರದೇಶದಲ್ಲಿ ಭಾರತ ಮತ್ತು ಇವೆರಡರ ಮಧ್ಯದ ಅಕ್ಷಾಂಶದಲ್ಲಿ ದಕ್ಷಿಣ ಅಮೆರಿಕದ ಬ್ರೆಜಿಲ್ ಇದೆ. ಸೌತ್ ಪೋಲ್ ನೋಡಲಿಲ್ಲ ನಾವು. ಈ ಆಟದ ಎರಡನೇ ತಪ್ಪು. ಆಗೋಯ್ತಾ? ಮುಗಿದೋದ್ವಾ? 50% ಕಟ್ಟಾಗಿ ನಿಮ್ಮ ಅಕೌಂಟಲ್ಲಿದ್ದ ಮೊತ್ತ 1,33,438 ರೂಪಾಯಿ. ಈಗ 50% ಕಟ್ಟಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 66,719 ರೂಪಾಯಿ. ಓಕೆ, 10 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳನ್ನ ನೀವು ಎದುರಿಸಿದ್ದೀರಾ. ಇನ್ನು ಬಾಕಿ ಇರೋದು ಕೇವಲ 3 ಪ್ರಶ್ನೆ. ಅದರಲ್ಲಿ ಒಂದು ಪಾಸ್ ಆಪ್ಷನ್ ಕೂಡ ಇದೆ ನಿಮಗೆ. ಸೊ ಮುಂದೆ ಯಾವುದೇ ಹಂತದಲ್ಲಿ ನಿಮಗೆ ಪ್ರಶ್ನೆ ಕಷ್ಟ ಅಂತ ಅನ್ಸಿದಾಗ ನೀವು ಪಾಸ್ ಆಪ್ಷನ್ನ ಉಪಯೋಗಿಸ್ಬೋದು. ಮುಂದಿನ ಸುತ್ತಿಗೆ ಹೋಗೋಕ್ಕೂ ಮುಂಚೆ ನಿಮ್ಮ 3 ಜನಕ್ಕೆ ಡೆಸಿಷನ್ ತಗೊಳ್ಳೋವಂಥ ಸಮಯ ಇದು. ಅಂದರೆ ನೀವು ಆಟನ ಇಲ್ಲೇ ಕ್ವಿಟ್ ಮಾಡ್ತೀರಾ ಅಥವಾ ಮುಂದಿನ ರೌಂಡ್ಗೆ ಹೋಗ್ತೀರಾ ಅಂತ. ಆ ಡೆಸಿಷನ್ ಟೈಮ್ ಹೋಗೋಕ್ಕೂ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಈಗ 3ನೇ ಹಂತಕ್ಕೆ ಹೋಗೋ ಸಮಯ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ಡಿಸಿಷನ್ ಟೈಮ್ ಈಗ ಶುರು. ಸರ್ ಹೆಂಗೆ ಪ್ಲೇನಾ? ಓಕೆನಾ ಸರ್? ರೆಡಿ ಸರ್. ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರ ಸ್ಥಾಪಿತವಾದದ್ದು ಯಾವ ಜಲಾಶಯದಲ್ಲಿ? ಆಪ್ಷನ್ ಎ ಲಿಂಗನಮಕ್ಕಿ, ಆಪ್ಷನ್ ಬಿ KRS, ಆಪ್ಷನ್ ಸಿ ಶಿವನ ಸಮುದ್ರ. ಸರ್ ಯಾವುದು ಗೊತ್ತಿಲ್ಲಪ್ಪ ನನಗೆ. ಸರ್ ಕನ್ಫರ್ಮ್ ಆಗಿ ಯಾವುದು? ಇಲ್ದಿರ ಪಾಸ್ ಮಾಡಿಬಿಡಿ. ಇಲ್ಲ, ಲಿಂಗನಮಕ್ಕಿ ಎಲ್ಲ ಪಾಸ್ ಮಾಡೋಣ. KRS ತುಂಬಾ ಹಳೆಯದು ಸರ್. ಅದು ರಾಜ KRS ಅಲ್ಲಿ ಇಲ್ವೇ ಇಲ್ಲ. ಗೊತ್ತಿಲ್ಲ, ಶಿವನ ಸಮುದ್ರ ಪಾಸ್ ಅಂದ್ಬಿಡಿ. ಪಾಸ್. ಶಿವನ ಸಮುದ್ರ ಅಲ್ಲ, ಪಾಸ್. ಶಿವನ ಸಮುದ್ರದಲ್ಲಿ ಇರ್ಬೋದು. ಪಾಸ್. ಅನುಮಾನ ಯಾಕೆ ಬೇಕು? ಪಾಸ್ ಮಾಡಿ. ಇನ್ನೊಂದು ಪ್ರಶ್ನೆ ನೋಡೋಣ. ಪಾಸ್. ಬನ್ನಿ ಓದಿಸಿ. 3 ಜನ ಸೇರಿ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದೀರಾ. ಆದ್ರೆ ಇದಕ್ಕೆ ರೀಪ್ಲೇಸ್ಮೆಂಟ್ ಕ್ವೆಶ್ಚನ್ ಬರುತ್ತೆ. ಒಂದು ಚಾನ್ಸ್ ತಗೊಳ್ಳಿ ಚಂದ್ರು ಸರ್. ಲಕ್ ಮೇಲೆ ಹೇಳ್ಬೇಕಷ್ಟೇನೆ. ಅದೇ ಲಕ್ ಮೇಲೆ ಹೇಳ್ಬೇಕಂದ್ರೆ ಯಾವ್ದು ಹೇಳ್ತೀರಾ? KRS ಇರ್ಬೋದು. ಕಾಶಿ ಸರ್ ನಿಮ್ ಪ್ರಕಾರ? ಲಿಂಗನಮಕ್ಕಿ. ಚಿದಾನಂದ್ ಅವರು ಅವಾಗಲೇ ಶಿವನ ಸಮುದ್ರ. ಚಂದ್ರು ಸರ್ KRS, ಕಾಶಿ ಸರ್ ಲಿಂಗನಮಕ್ಕಿ, ಚಿದಾನಂದ್ ಸರ್ ಶಿವನ ಸಮುದ್ರ. ಮಾಸ್ಟರ್, 3 ಜನರಲ್ಲಿ ಯಾರು ಸರಿಯಾಗಿ ಉತ್ತರ ಕೊಟ್ಟಿರೋದು? ಸರಿ ಉತ್ತರ ಆಪ್ಷನ್ ಸಿ ಶಿವನ ಸಮುದ್ರ. ಇದು 1902ರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಯೋಜನೆ. ನೀನ್ ಕರೆಕ್ಟ್ ಇತ್ತು. ನೀನ್ ಕಾನ್ಫಿಡೆಂಟ್ ಆಗಿ ಬೈದ್ ಬಿಡ್ಬೇಕಾಯ್ತು ನಮ್ಮನ್ನ. ಉತ್ತರ ಚಿದಾನಂದ ಅವರ ಸಾರಿ ಚಿದಾನಂದ್. ಇಲ್ಲ ಸರ್, ಶಿವನ ಸಮುದ್ರ ಸರಿ ಇತ್ತು. ಗೊತ್ತಿಲ್ಲ, ಗ್ಯಾರಂಟಿ. ಇನ್ನೊಂದು ವಿಷಯ ಏನು ಅಂದ್ರೆ ಶಿವನ ಸಮುದ್ರದಿಂದ ಜನರೇಟ್ ಮಾಡಿರುವಂತ ಪವರ್ ಫಸ್ಟ್ ಟೈಮ್ KR ಮಾರ್ಕೆಟ್ ಇರೋ ಒಂದು ಬಿಲ್ಡಿಂಗ್ ಕೊಟ್ಟಿದ್ರು. ನಿಮ್ಮ ಪ್ರಶ್ನೆ ರೀಪ್ಲೇಸ್ ಆಗುತ್ತೆ. 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ರೀಪ್ಲೇಸ್ಮೆಂಟ್ ಕ್ವೆಶ್ಚನ್ ಪ್ಲೀಸ್. ಪುರಾಣಗಳ ಪ್ರಕಾರ ಯಾರನ್ನು ಕಪಿಧ್ವಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಾಮ, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ಕೃಷ್ಣ. ಅರ್ಜುನ ಸರ್. ಹೌದಾ? ಅರ್ಜುನ ಸರ್. ಅರ್ಜುನ. ಓಕೆ ಬನ್ನಿ. ಹೇಳಿ ನನಗೆ ಗೊತ್ತು. ಬನ್ನಿ ಸರ್, ಬನ್ನಿ ಬಾರಪ್ಪ. ಬನ್ನಿ ಸರ್, ಬನ್ನಿ.
ನೀನು ಒತ್ತದೇ ಇಲ್ವಲ್ಲ ಬಿ ಒತ್ತಯ್ಯ. ಯಾಕಂದ್ರೆ ರಥದ ಮೇಲೆ ಅವನ ರಥದ ಮೇಲೆ ಇದೆ ಕಪಿಧ್ವಜ. ರಾಮನ ಮೇಲಲ್ವ? ಇಲ್ಲ ಹೆಂಗಯ್ಯ? ರಾಮನ ಬಂಟ ಕಪಿ ಹನುಮಂತ ಅವನ ಧ್ವಜ ಇರ್ಬೇಕಲ್ಲ. ಕಾಲಮಾನ ಇಲ್ಲ, ಧ್ವಜ ಅಂದರೆ ಬಾವುಟ ಹೊಂದಿದ್ದು ಮಾತ್ರ ಅರ್ಜುನನ ರಥ ಒಂದೇ ಅಂತ ನಮಗೆ ಮಹಾಭಾರತ ಓದಿದವರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಗೊತ್ತಿಲ್ಲ, ನೀನು ಹೇಳಿದ್ಯಾ, ನಾವು ಒಪ್ಪಿದ್ದೆ. ಓಕೆ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನೀವು 13 ಸೆಕೆಂಡ್ ತೊಗೊಂಡಿದ್ದೀರಾ. ನೀವಿಬ್ರು ಚಿದಾನಂದ ಅವ್ರ ಮಾತನ್ನ ನಂಬಿ ಅರ್ಜುನನ್ನ ಲಾಕ್ ಮಾಡಿದ್ದೀರಾ. ಹೌದು, ಪ್ರಶ್ನೆ ಪಾಸ್ ಮಾಡಿದ್ರಿ ನೀವು. ಅದರಲ್ಲೂ ಚಿದಾನಂದ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ರು. ಅದೇ ನಂಬಿಕೆ ಮೇಲೆ ಈಗ ಎಸ್ ಅಂದಿದ್ದೆ. ಚಂದ್ರ ಸರ್, ನಿಮ್ಗೇನೋ ಕನ್ಫ್ಯೂಷನ್ ಐತಿ ಒಂದು. ರಾಮನ ಬಂಟ ಯಾರು? ಹನುಮಂತ ಅಂದ್ರೆ ಕಪಿ ಅನ್ನೋದು ಅದಕ್ಕೆ ಸಿಂಬಲೈಸ್ ಇರಬಹುದೇನೋ ಅಂತ ನನ್ನ ಅನುಮಾನ. ಅರ್ಜುನ ಅಂದಾಗ ಅವ್ರು ಹೆಚ್ಚು ನನಗಿಂತ ನಾಲೆಡ್ಜ್ ಆ ವಿಚಾರದಲ್ಲಿ ಇದ್ದಿದ್ದರಿಂದ ಕೃಷ್ಣನ ವಿಚಾರ ಬರೋದಿಲ್ಲ ಇಲ್ಲಿ. ಕೃಷ್ಣ ಸಾರಥಿ ಆಗ್ತಾನೆ. ನೆನಪಿರ್ಲಿ, ಈ ಒಂದು ಉತ್ತರ ತಪ್ಪಾದ್ರೆ ಪೂರ್ತಿ ಹೋಗುತ್ತೆ. ನಿಮ್ಮ ಅಕೌಂಟಲ್ಲಿ ಇರುವಂತ ದುಡ್ಡು 0 ಆಗುತ್ತೆ. ಈ 3 ಜನ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತೀರಾ. ಬರುವಾಗ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ನೋಡೋಣ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರೋ ಟೋಟಲ್ ಬ್ಯಾಲೆನ್ಸ್ 66,719 ರೂಪಾಯಿ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 1,75,469 ರೂಪಾಯಿ. ಇನ್ ಕೇಸ್ ತಪ್ಪಾದ್ರೆ ನಿಮ್ಮ ಕೊನೆಯ ತಪ್ಪು ಅಕೌಂಟ್ ಬ್ಯಾಲೆನ್ಸ್ 0 ಆಗುತ್ತೆ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂತ ಪ್ರಶ್ನೆ, ಪುರಾಣಗಳ ಪ್ರಕಾರ ಯಾರನ್ನು ಕಪಿಧ್ವಜ ಎಂದು ಕರೆಯಲಾಗುತ್ತದೆ? ನೀವು 3 ಜನ ಸೇರಿ ಆಪ್ಷನ್ ಬಿ ಅರ್ಜುನನ್ನ ಸೆಲೆಕ್ಟ್ ಮಾಡಿದೀರಾ. ಅದು ಚಿದಾನಂದ ಅವ್ರನ್ನ ನಂಬಿ. ಮಾಸ್ಟರ್, ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಅರ್ಜುನನ ರಥದ ಧ್ವಜದಲ್ಲಿ ಆಂಜನೇಯನ ಲಾಂಛನವಿರುವುದರಿಂದ ಅವನಿಗೆ ಕಪಿಧ್ವಜ ಎಂಬ ಹೆಸರು ಬಂದಿದೆ. ಸರಿಯಪ್ಪ, ಗ್ರೇಟ್. ನೀವು ಹೋಗ್ತಿದ್ದ ಗಾಡಿ ಸ್ವಲ್ಪ ಜರ್ಕೊಡ್ದಿತ್ತು. ಈಗ ಮತ್ತೆ ಚಿದಾನಂದ ಅವರ ಸಹಾಯದಿಂದ ದಾರಿಗೆ ತಂದವ್ರೆ ಗಾಡಿ ಮತ್ತೆ ಫಾಸ್ಟ್ ಆಗಿ ಓಡ್ತಾ ಇದೆ. ಸೊ ಈ ಪ್ರಶ್ನೆಯಿಂದ ನಿಮ್ಮ ಅಕೌಂಟ್ಗೆ ಸೇರಿದ ಮೊತ್ತ 1,08,750 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 1,75,469 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಮಿಕ್ಕಿರೋದು ಕೇವಲ 2 ಪ್ರಶ್ನೆ. ಮುಖ್ಯಮಂತ್ರಿ ಚಂದ್ರ ಸರ್ ಹೇಳಿ ಸರ್. ಹಾಗೂ ಚಿದಾನಂದ್ ಸರ್, ನೀವಿಬ್ರು ಮೈಮ್ ಎಕ್ಸ್ಪರ್ಟ್ಸು. ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್, ಈ ಮೈಮ್ ಅನ್ನೋ ಕಲೆ ಏನಿದೆಯೋ ಅದು ಕರ್ನಾಟಕದಲ್ಲಿ ಬಹಳ ಕಮ್ಮಿ ಜನಕ್ಕೆ ಗೊತ್ತಿದೆ. ಹಾಗಾಗಿ ಇವತ್ತು ಈ ಶೋನ ನೋಡ್ತಿರುವ ಇಡೀ ಕರ್ನಾಟಕ ಜನತೆಗೆ ನೀವಿಬ್ರು ನಮಗೋಸ್ಕರ 2 ನಿಮಿಷಗಳ ಕಾಲ ಮೈಮ್ ಶೋ ಮಾಡಿ. ಸರ್, ಆಕ್ಷನ್. ಸೂಪರ್. ನಾನೆಲ್ಲ ಮೇಲಕ್ಕೆ ಹೋಗ್ಬಿಡ್ತಾನೆ ಅನ್ಕೊಂಡೆ. ಮೇಲಕ್ಕೆ ಹೋಗಕ್ಕೆ ಆಗಲ್ವಲ್ಲ, ಹಂಗಾಗಿ ಬಿದ್ದ. ಸಾರ್ ಇರೋದನ್ನ ಇಲ್ಲೇ ಇದೆ. ಸರ್, ನಮಗೆ ಗೊತ್ತಾದಂಗೆ ನೀವು ಜೇಬಿಂದ ಒಂದು ಸಿಗರೇಟ್ ತೊಗೊಂಡ್ರೆ, ಆಮೇಲೆ ಯಾರೋ ನೋಡಿದ್ರು ಅಂತ ಒಂದು ಬಲೂನ್ ತೆಗೆದ್ರಿ ಹಿಂದೆ ಪಾಕೆಟಿಂದ, ಓದಿದ್ರಿ, ಅದು ಕರೆಕ್ಟಾ? ಇಲ್ಲ, ಅದು ಬಲೂನ್ ತಗೊಂಡಿದ್ದು PP ತಗೊಂಡಿದ್ದು ನಿಮ್ಮ ಕಡೆಯಿಂದಾನೆ. ಸರ್, ಹೋಲ್ ಕಾನ್ಸೆಪ್ಟ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಒಂದು PP ತಗೊಂಡೆ, ನಮಗೆಲ್ಲ ಗೊತ್ತಿದೆ. ಸರ್ ನೋಡಿ ಭಯ ಬಂತು, ಇಲ್ಲಿಟ್ಕೊಂಡೆ. ಆದರೆ ಅದು ಪಾಡಿಗೆ ಅದು ದಪ್ಪ ಆಗೋದು ಶುರುವಾಯಿತು. ಯಾಕಂದರೆ ಗಾಳಿ ಇದ್ದ ಕಡೆ ಅದು ತುಂಬಿಕೊಬಿಡುತ್ತೆ. ಅದಕ್ಕೆ ಮತ್ತೆ ವಾಪಸ್ ತೆಗೆದು ಯಾಕೆ ಭಯ ಅಂತೇಳಿ
ಊದಿ ದೊಡ್ಡದು ಮಾಡಿದೆ, ಅವರಿಂದ ಒಂದು ದಾರ ತಗೊಂಡೆ, ಕಟ್ಟಿದೆ, ಅದ್ರ ಮೇಲೆ ಕೂತ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಡಮ್ ಅಂತ ಅಂತ ಕೆಳಗೆ ಬಿದ್ದು. ಈಗ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ವಿವರಣೆಯನ್ನ ಆಮೇಲೆ ಕೊಟ್ಟರು. ಈಗ ವಯಸ್ಸಾಗಿದೆ, ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ, ಅದಕ್ಕೆ ವಿವರಣೆ ಮುಂಚೆನೆ ಕೊಟ್ಬಿಡ್ತೀನಿ. ಓಕೆ. ಭಾಗದಲ್ಲಿ ಒಂದು ಗಾಯ ಆಗಿದೆ, ಅದು ಇನ್ನೂ ಒಡ್ಕೊಂಡಿಲ್ಲ. ರಿಲೀಫ್ ಆಯ್ತು. ಥ್ಯಾಂಕ್ ಯು ಸರ್, ಅಮೇಝಿಂಗ್ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ಆಟ ಮುಂದುವರ್ಸೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿನ್ನಸ್ವಾಮಿ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಕ್ರೀಡಾಂಗಣ. ಮೊದಲ ಅಂತಾರಾಷ್ಟ್ರೀಯ ಸರ್, ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ ಬಂತು, ಅವರೇ ಯಾಕೆ ಆಡಿರಬಾರ್ದು? ಅದೆಲ್ಲ ಹೇಳ್ತಿರೋದು ಚಿನ್ನಸ್ವಾಮಿ ಫಸ್ಟ್ ಇಂಡಿಯಾಗೆ ಸೆಲೆಕ್ಟ್ ಆಗಿ ವಿವಿಯನ್ ರಿಚರ್ಡ್ ಬಂದವನೇ, ಅದು ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲೇ ಆಡಿರ್ಬೋದು, ಯಾಕೆ ಆಡಿರಬಾರ್ದು? ಮೂರನೇ ರೌಂಡಿನ ಎರಡನೇ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನ ಯಾವ ಆಟಗಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದರು? ಆಪ್ಷನ್ ಎ ವಿವಿಯನ್ ರಿಚರ್ಡ್ಸ್, ಆಪ್ಷನ್ ಬಿ ಬ್ರಯನ್ ಲಾರಾ, ಆಪ್ಷನ್ ಸಿ ರಾಹುಲ್ ದ್ರಾವಿಡ್. ನೀವೇ ಯಾರಾದ್ರೂ ಹೇಳಿ, ನಂಗೆ ಗೊತ್ತಿಲ್ಲ. ದ್ರಾವಿಡಾ ಸರ್ ಕನ್ಫರ್ಮ್ ಅಲ್ಲ ಸರ್? ಸರ್ ಯೋಚನೆ ಇಲ್ಲ ಕನ್ಫರ್ಮ್ ಅಲ್ಲ? ನಿಮ್ಗೆ ಗೊತ್ತಿದೆಯಲ್ಲ ಸರ್? ಗೊತ್ತಿಲ್ಲ, ಅದೊಂದೇ ಚಾನ್ಸ್ ಇರೋದು, ಬೇರೆ ಚಾನ್ಸ್ ಇಲ್ಲ. ಅವರಿಬ್ರು ಇಲ್ಲಿ ಆಡ್ದವ್ರಲ್ಲ. ಯೋಚನೆ ಮಾಡಿ. ಚಂದ್ರು ಸರ್, ನಿಮಗೆ ಉತ್ತರ ಗೊತ್ತಿತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ಕಾಶಿ ಸರ್, ನಿಮಗೆ ಇದ್ರ ಬಗ್ಗೆ? ಇಲ್ಲ, ಇದು ಮೋಸ್ಟ್ಲಿ ಬಟ್ ವೇಗಾಗಿತ್ತು, ತಪ್ಪು ಮಾಡ್ಬಿಟ್ಟೆ. ಮಾಡಿಸ್ಬಿಟ್ಟೆ ತಪ್ಪು ನಮ್ಮ ಕೈಲಿ. ಯಾಕೆ ತಪ್ಪು ಅಂತ ಅನ್ಸುತ್ತೆ ನಿಮಗೆ? ದ್ರಾವಿಡ್ ಇಲ್ಲ ಆಡಿಲ್ಲ. ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಇದೆ, ಮೊದಲ ಅಂತಾರಾಷ್ಟ್ರೀಯ ಪಂದ್ಯ. ಮೊದಲು ಯಾಕೆಂದ್ರೆ ರಿಚರ್ಡ್ಸ್ ತುಂಬಾ ಹಳಬ, ಬ್ರಯನ್ ಲಾರಾ ಕಂಟೆಂಪರರಿ, ಬಟ್ ದ್ರಾವಿಡ್ಗಿನ್ನ ಸೀನಿಯರ್, ಹಂಗಾಗಿ ಉಳಿದವನು ದ್ರಾವಿಡ್ ಒಬ್ಬನೇ. ಅಲ್ಲಲ್ಲ, ದ್ರಾವಿಡ್ ಆಡಿರೋದು ಫಸ್ಟು ಅಂತಾರಾಷ್ಟ್ರೀಯ ಇದರಲ್ಲಿ ಯಾವುದು ಬೇರೆ ಊರಲ್ಲಿ ಇಲ್ಲ ಸರ್, ಕನ್ನಡದಲ್ಲೇ ಆಡಿರೋದು, ಕನ್ನಡಿಗ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಾನು ಕೇಳಿದ್ದು ಉಂಟಿದೆ. ಮೋಸ್ಟ್ಲಿ ರಾಹುಲ್ ದ್ರಾವಿಡ್ ಕರೆಕ್ಟ್ ಆಗಿದೆ. ತುಂಬಾ ಸೀನಿಯರ್, ಬೇರೆ ಕಡೆ ಆಡಿರ್ತಾರೆ ಫಸ್ಟ್ ಇಂಟರ್ನ್ಯಾಷನಲ್. ಹಾ, ಬ್ರಯನ್ ರಾಹುಲ್ ದ್ರಾವಿಡ್ ಕರೆಕ್ಟ್ ಸರ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮ ಮೊದಲ ಅಂದ್ರೆ ಬೇರೆ ಕಡೆ ಆಡಿರ್ತಾರೆ ಅವರು. ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅನ್ನೋದಿದೆಯಲ್ಲ, ಅದೇ ಕನ್ಫ್ಯೂಷನ್ ಇಲ್ಲಿರೋದು. ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನ ಇಲ್ಲ, ಕರೆಕ್ಟ್ ಸರ್, ಇದು ಕರೆಕ್ಟ್ ಆಗಿದೆ. ನನಗೆ ಹೌದು ಸರ್, ಮೂರು ಜನ ಎಷ್ಟೊತ್ತು ನಂಬಿಕೆ ಇಟ್ಟು ಆಡಿದೀರಾ? ಇಲ್ಲ, ಇದು ಗೊತ್ತಿಲ್ಲ, ಇವರಿಬ್ರು ಹೇಳಿದ್ರು, ನಾನು ಒಪ್ತೀನಿ. ಅಷ್ಟೊಂದು ಸತ್ಯ, ಪಾಪ ಅದು ಸತ್ಯನೂ ಆಗಿರ್ಬೋದು. ಅದೇನು ಹೇಳ್ತಾರೆ, ಈ ಕೆಳಗಿನ ಯಾವ ಆಟಗಾರ ಚಿನ್ನಸ್ವಾಮಿ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಕ್ರೀಡಾಂಗಣ ಮೊದಲ ಅಂತಾರಾಷ್ಟ್ರೀಯ ಸರ್, ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ ಬಂತು, ಅವರೇ ಯಾಕೆ ಆಡಿರಬಾರ್ದು? ಅದೆಲ್ಲ ಹೇಳ್ತಿರೋದು ಚಿನ್ನಸ್ವಾಮಿ ಫಸ್ಟ್ ಇಂಡಿಯಾಗೆ ಸೆಲೆಕ್ಟ್ ಆಗಿ ವಿವಿಯನ್ ರಿಚರ್ಡ್ ಬಂದವನೇ, ಅದು ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲೇ ಆಡಿರ್ಬೋದು, ಯಾಕೆ ಆಡಿರಬಾರ್ದು? ಅದು ನಮಗೆ ಗೋಚರ. ರಾಹುಲ್ ದ್ರಾವಿಡ್ ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಇಲ್ಲ ಆಡೋದು ನಾನು ಅನುಮಾನ ಆಯ್ತು. 0 ಒಂದ್ಸತಿ ಹೊಡೆದವನು, 95 ಅದೆಷ್ಟೋ ಹೊಡೆದ, ಎಲ್ಲಿ ಹೊಡೆದಿದ್ದದು? ಫಸ್ಟ್ ಟೆಸ್ಟಲ್ಲೇ ಹೊಡೆದ. ಟೆಸ್ಟ್ ಆದರೆ ಈ ಊರಲ್ಲ ಅನ್ಸುತ್ತೆ, ಇಂಗ್ಲೆಂಡ್ನಲ್ಲ ಎಲ್ಲ. ಇಲ್ಲ, ನನಗೆ ನಂಬಿಕೆ ಇದೆ ಸರ್, ನೋಡೋಣ. ಇಬ್ಬರು ಆಯ್ಕೆನ ಕರೆಕ್ಟ್ ಆಗಿದೆ. ನೀವು ಏನಿಷ್ಟು ಇವಾಗ ಡಿಸ್ಕಸ್ ಮಾಡ್ತಾ ಇರೋ, ಚರ್ಚೆ ಮಾಡ್ತಾ ಇರೋ, ಅದನ್ನ ಆಗ್ಲೇ ಒಂದು ಚರ್ಚೆ ಮಾಡಿ ಇನ್ನೂ ಸ್ವಲ್ಪ ಸಮಯ ತಗೊಂಡು ಆನ್ಸರ್ನ ಲಾಕ್ ಮಾಡ್ಬೋಗಿತ್ತಲ್ಲ. ಇರ್ಬೋದು, ಬಟ್ ಏನು ಮಾಡಿದ್ರು ಇವರಿಬ್ಬರಲ್ಲಿ ಯಾರು ತಿರುಗಿ ಅನುಮಾನ ಬರೋದು ನಮಗೆ ಅಷ್ಟೇ. ಯಾರಿಗೂ ಕ್ರಿಕೆಟ್ದು ಅಷ್ಟು ಮಾಹಿತಿ ಇಲ್ಲ. ನನ್ನ ವಾದ ಇಷ್ಟ ಏನಂದ್ರೆ, ಟೀಮ್ ಸೆಲೆಕ್ಟ್ ಆಗಿರುತ್ತೆ, ಇನ್ನೂ ಒಂದು ಮ್ಯಾಚ್ ಬಂದಿರಲ್ಲ ಫಸ್ಟ್ ಟೈಮ್. ಈಗ ನಮ್ಮ ರಾಹುಲ್ ಹೋಗಿ ಎಲ್ಲ ಆಡ್ದೆ, ಈಗ KL ರಾಹುಲ್ ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ಆಯ್ತು ಒಂದು. ಅದು ಹಂಗೆ ಆ ಥರ ಅವರಿಬ್ಬರದ್ದು ಯಾರ್ದನ್ನ ಆಗಿದ್ರೆ ಇಲ್ಲಿ 3 ಜನ ಸೇರಿ 18 ಸೆಕೆಂಡ್ ತಗೊಂಡು ಈ ಒಂದು ಉತ್ತರ ಕೊಟ್ಟಿದ್ದೀರಾ, ರಾಹುಲ್ ದ್ರಾವಿಡ್ ಅಂತ. ಅಷ್ಟು ಕಾನ್ಫಿಡೆಂಟ್ ಆಗಿಲ್ಲ ನನಗಿಲ್ಲ, ಇವರಿಬ್ಬರು ಇದೆ ಸರ್. ಓಕೆ, ನೋಡೋಣ ನಿಮ್ಮ ಈ ಉತ್ತರ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ. ಆಲ್ ದ ಬೆಸ್ಟ್. ನಿಮ್ಮ 3 ಜನರ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಈಗಿರುವ ಮೊತ್ತ
1,75,469 ರೂಪಾಯಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 2,77,969 ರೂಪಾಯಿ. ಒಂದ್ ವೇಳೆ ತಪ್ಪಾಗಿದ್ರೆ 0. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಆಟಗಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದರು? ಈ 3 ಜನ ಕೂಡಿ ಉತ್ತರ ಕೊಟ್ಟಿರೋದು ಆಪ್ಷನ್ ಸಿ, ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್. ಉತ್ತರ ಕೊಟ್ಟಾದ್ಮೇಲೆ ಬಹಳಷ್ಟು ಸ್ಟ್ರಾಟಜೀಸು ಲಾಜಿಕ್ಸ್ನ ಮಾತಾಡಿದ್ರಿ ನೀವು, ಆದ್ರೆ ಅಷ್ಟರಲ್ಲಿ ಉತ್ತರ ಕೊಟ್ಬಿಟ್ಟಿದ್ರಿ, ಲಾಕ್ ಮಾಡ್ಬಿಟ್ಟಿದ್ರಿ. ಸೊ ಈಗ ನಿಮ್ಮ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ನೋಡೋಕೆ ಸಮಯವಾಗಿದೆ. ಮಾಸ್ಟರ್, ಇವ್ರು ಕೊಟ್ಟಿರೋ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹೇಳಿ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮೂರು ಜನ ಸೇರಿ ಆಪ್ಷನ್ ಸಿ ರಾಹುಲ್ ದ್ರಾವಿಡ್ನ ಸೆಲೆಕ್ಟ್ ಮಾಡಿದೀರಾ. ಈಗ ನಿಮಗೆ ರಿಸಲ್ಟ್ ಹೇಳೋ ಟೈಮ್. ಈ ಉತ್ತರ ಸರಿಯಾಗಿದ್ರೆ ನೀವು ಮೆಗಾ ಪ್ರಶ್ನೆಗೆ ಹೋಗ್ತೀರಾ. ಒಂದ್ ವೇಳೆ ತಪ್ಪಾಗಿದ್ರೆ ಅಕೌಂಟ್ ಬ್ಯಾಲೆನ್ಸ್ 0, ಮನೆಗೆ ಖಾಲಿ ಕಾಯಲ್ಲಿ ಹೋಗ್ತೀರಾ. ಮಾಸ್ಟರ್, 9ನೇ ಪ್ರಶ್ನೆಯ ಸರಿ ಉತ್ತರ ಏನು ಅಂತ ಹೇಳಿ ಪ್ಲೀಸ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಡಾನಲ್ಡ್ಸ್ ಪ್ರೆಸೆನ್ಸ್ ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ನಮ್ಮ ಜೊತೆ ಚಿದಾನಂದ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಕಾಶಿ ಅವರು 3ನೇ ಸುತ್ತಿನ ಕೊನೆಯ ಪ್ರಶ್ನೆನೂ ಅಟೆಂಡ್ ಮಾಡಿದ್ದಾರೆ, ಉತ್ತರ ಕೂಡ ಕೊಟ್ಟಿದ್ದಾರೆ. ಬ್ರೇಕ್ಗೆ ಹೋಗಕ್ಕೆ ಮುಂಚೆ ನಮ್ಮ ಮಾಸ್ಟರ್ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಆಟಗಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದರು? 3 ಜನ ಸೇರಿ ಆಪ್ಷನ್ ಸಿ ರಾಹುಲ್ ದ್ರಾವಿಡ್ನ ಸೆಲೆಕ್ಟ್ ಮಾಡಿದೀರಾ. ಈಗ ನಿಮಗೆ ರಿಸಲ್ಟ್ ಹೇಳೋ ಟೈಮ್. ಈ ಉತ್ತರ ಸರಿಯಾಗಿದ್ರೆ ನೀವು ಮೆಗಾ ಪ್ರಶ್ನೆಗೆ ಹೋಗ್ತೀರಾ. ಒಂದ್ ವೇಳೆ ತಪ್ಪಾಗಿದ್ರೆ ಅಕೌಂಟ್ ಬ್ಯಾಲೆನ್ಸ್ 0, ಮನೆಗೆ ಖಾಲಿ ಕಾಯಲ್ಲಿ ಹೋಗ್ತೀರಾ. ಮಾಸ್ಟರ್, 9ನೇ ಪ್ರಶ್ನೆಯ ಸರಿ ಉತ್ತರ ಏನು ಅಂತ ಹೇಳಿ ಪ್ಲೀಸ್. ರಾಂಗ್ ಆನ್ಸರ್. ಪ್ರೀವಿಯಸ್ ಫಸ್ಟ್ ಎಂಟ್ರಿ, ಅದೇ ನಮ್ಮ ಇಂಟರ್ಪ್ರಿಟೇಷನ್. ನಿಮ್ಮ ಉತ್ತರ ತಪ್ಪು. 1974ರಲ್ಲಿ ವಿವಿಯನ್ ರಿಚರ್ಡ್ಸ್ ಅವರು ಭಾರತದ ವಿರುದ್ಧ ತಮ್ಮ ಚೊಚ್ಚಲ ಪಂದ್ಯ ಆಡಿದರು. ದ್ರಾವಿಡ್ ಅವರು ತಮ್ಮ ಚೊಚ್ಚಲ ಪಂದ್ಯವಾಡಿದ್ದು ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಹಾಗೂ ಬ್ರೇನ್ ಲಾರಾ ಲಾಹೋರ್ನ ಗದಾಫಿ ಕ್ರೀಡಾಂಗಣದಲ್ಲಿ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವಾಡಿದ್ದು. 3 ಜನರಲ್ಲಿ ಯಾರೋ ಒಬ್ರು ವಿವಿಯನ್ ರಿಚರ್ಡ್ಸ್ ಅಂತ ಹೇಳಿದ್ರಿ. ಒಂದು ಇದು ಯಾಕೆಂದರೆ ಚಿನ್ನಸ್ವಾಮಿ ಕ್ರೀಡಾ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಎಂಟ್ರಿ ಆಗಿದ್ದು ಇಂಪಾರ್ಟೆಂಟ್. ದ್ರಾವಿಡ್ ಆಡಿದ್ದು ಚೆನ್ನಾಗಿ ಗೊತ್ತು ನನಗೆ, ಇದರಲ್ಲಿ ಲಂಡನ್ನಲ್ಲಿ 95 ಅದು ಎಷ್ಟೋ ಹೊಡೆದಿದ್ದ. ಆ ಕನ್ಫ್ಯೂಷನ್ ಇವರೆಲ್ಲ ಇಲ್ಲ ಇಲ್ಲಿ ಅನ್ನೋ ಪ್ರಶ್ನೆ ಬಂತು, ಎಲ್ರಿಗೂ ಗೋಜಲೆ ಅಷ್ಟೇ ಒಟ್ಟು. ಬಟ್ ಆಮೇಲೆ ನನಗೆ ಬಂತು ಇದರಲ್ಲಿ ಯಾರೋ ಇವರು ಫಸ್ಟ್ ಎಂಟ್ರಿ ಆಗಿರ್ತಾರೆ, ನಮಗೆ ಗೊತ್ತೇ ಇರಲ್ಲ, ಅಷ್ಟೇ ಗೆಸ್ ಮಾಡೋದು ಕಷ್ಟ ಗೊತ್ತಿಲ್ಲದೆ ಇದ್ದಾಗ. ಇಡೀ ಆಟದ ಒಂದು ಫ್ಲೋನಲ್ಲಿ ನಾನು ನೋಡಿದ್ದೇನೆಂದ್ರೆ ನೀವು ಜಾಸ್ತಿ ಡಿಸ್ಕಷನ್ ಟೈಮ್ ತೊಗೊತಾ ಇರಲಿಲ್ಲ. ಹೇಳೋದು ಅರ್ಥ ಇಲ್ಲ. ಗೊತ್ತಿದ್ದಾಗ ಸ್ವಲ್ಪ ತೊಗೋತಿದ್ದೋ, ಗ್ಯಾರಂಟಿ ಗೊತ್ತಿದ್ದಾಗ ಇರಯಪ್ಪ, ಗೊತ್ತಿಲ್ಲದಾಗ ಒಂದು ಚಾನ್ಸ್ ತೊಗೋಬೇಕು, ಯಾರ್ದು ನಂಬ್ಕೊಂಡು ಅಷ್ಟೇ. ವಾಟ್ ಇಸ್ ಇರೋದ್ರಲ್ಲಿ ಇದಂತೂ ತಪ್ಪಾಗುತ್ತೆ ಅಂತ ನನ್ನ ಮನಸ್ಸಿಗೆ ಬಂತು. ಇದು ಚಿನ್ನಸ್ವಾಮಿ, ಯಾಕೆಂದರೆ ದ್ರಾವಿಡ್ ಆಡಿದಲ್ಲೂ ನನಗೆ ಜ್ಞಾಪಕ. ಇದು ಆಟ ಸರ್. ಚಿದಾನಂದ ಅವರು, ಈ ಹಂತದಲ್ಲಿ ಡಿಸ್ಕಷನ್ ರಿಕ್ವೈರ್ಮೆಂಟ್ ಇತ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇತ್ತು ಅಂತ ಅನಿಸ್ತು ನನಗೆ. ಆದರೆ ನನಗಂತೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇತ್ತು. ಸೊ ಹಾಗಾಗಿ ನಾನು ಬೇರೆಯವ್ರ ಕಡೆನೇ ನಾನು ನೋಡ್ತಾ ಇದ್ದೆ. 3 ಜನ ಎಷ್ಟೊತ್ತು ಕೂಡಿ ಆಡಿದ್ದೀರಾ? ನಿಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ ಇದ್ದ ಮೊತ್ತ 1,75,969 ರೂಪಾಯಿ. ಇದು ನಿಮ್ಮ 3ನೇ ತಪ್ಪಾಗಿರೋ ಕಾರಣದಿಂದ ನಿಮ್ಮ ಟೋಟಲ್ ಅಕೌಂಟ್ ಆಗುತ್ತೆ 0. ಕಾಶಿ ಸರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ನೈಸ್ ಪ್ಲೇಯಿಂಗ್. ಏನಿವೆ ಯಾವುದೇ ಆಟ ಆಗಲಿ ಮಜಾ ಇರುತ್ತೆ, ಮಜಾ ತಗೊಳ್ಳೋದು ಗೊತ್ತಿರ್ಬೇಕಷ್ಟೇ. ಚಂದ್ರು ಸರ್, ಬಂದಿದ್ದು ಕರೆಕ್ಟ್ ಆಗಿದ್ದೋ, ಹೋಗಿದ್ದು ಕರೆಕ್ಟ್ ಆಗಿದ್ದೀವಿ. ಯಾಕೆಂದರೆ ಗೊತ್ತಿಲ್ಲದೆ ಇರೋ ಬರೋವಾಗ ಪ್ರಶ್ನೆಗಳು ಉತ್ತರ ಕೊಡಲೇಬೇಕಾದ ಇಕ್ಕಟ್ಟಿಗೆ ಸಿಕ್ಕಾಕೊಂಡಾಗ ಚಾಯ್ಸ್ ನಾವು ತಗೊಳ್ಲೇಬೇಕಾಗಿರೋದ್ರಿಂದ ಎಲ್ಲವನ್ನೂ ಇದು ನಾವು ತಜ್ಞರಾಗಿರೋಕ್ಕೆ ಹೆಂಗೆ ಸಾಧ್ಯ? ಆ್ಯಂಡ್ ಈ ಥರದವಂತೂ ನಾವು ಒಂದು ದಿವಸ ಬ್ಯಾಟ್ ಹಿಡಿದವರೆಲ್ಲ ಒಂದು ದಿವಸ ಫೀಲ್ಡ್ ಖುಷಿ ಚಾಪಾಳೆ ಹೊಡೆದವರು ಖುಷಿ ಪಟ್ಕೊಂಡವರು. ಮಾಹಿತಿಗಳು ಕಷ್ಟ. ಚಿದಾನಂದ ಅವರೇ, ತುಂಬ ಚೆನ್ನಾಗಿತ್ತು. ನನಗೆ ಈ ಆಟದಿಂದ ಹೆಚ್ಚಿಗೆ ನನಗೆ ಇಷ್ಟ ಆಗಿದ್ದು ಸಾರುಗಳ ಜೊತೆ ಇವತ್ತು ಕಾಲ ಕಳೆದಿದ್ದು, ಜೊತೆಯಲ್ಲಿ ನಾನು ಮೈಮ್ ಮಾಡಿದ್ದು. ತುಂಬ ದಿನಗಳ ಆಸೆ ಇತ್ತು ನನಗೆ. ಸೊ ಇವತ್ತು ನನ್ನ ಆಸೆನ ಅಥವಾ ಚಟನ ತೀರಿಸ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಇದು ಮೈಮು ಈ ದೇಶದ್ದಲ್ಲ, ಪ್ರಾರಂಭದಲ್ಲಿ ಬಹುತೇಕ ಅದು ಗ್ರೀಕ್, ಫ್ರಾನ್ಸಲ್ಲಿ ಪ್ರಾರಂಭ ಆಗಿದ್ದು ಆ ಕಾಲದಲ್ಲಿ. ಆಮೇಲೆ ಬೆಳೀತಾ ಇಂಗ್ಲೆಂಡ್ಗೆ ಹೋಯಿತು, ಅದಾದಮೇಲೆ ಭಾಳಷ್ಟು ದೇಶಗಳಿಗೆ ಹೋಯಿತು.
ಹೆಚ್ಚು ದೇಶಗಳಲ್ಲಿ ಹೆಚ್ಚು ಪ್ರಚಾರ ಇಟ್ಕೊಂಡು ಮಾಡ್ತಿಲ್ಲ ಅದನ್ನು ನಮ್ಮಲ್ಲಂತೂ ತುಂಬ ಹೋಗಿದೆ. ಈ ನಮ್ಮ ಕಲ್ಕತ್ತಾದಲ್ಲೊಬ್ಬ ಜೋಗೀಶ್ ದತ್ ಅಂತ ಇದ್ರು, ಈಗಿಲ್ಲ ಅವರು ಒಂದು ಇನ್ಸ್ಟಿಟ್ಯೂಟೇ ಓಪನ್ ಮಾಡಿದ್ರು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಈಗ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಬಹುತೇಕ ಒಂದು ವಿಷಯವಾಗಿ ಒಂದು ಸಬ್ಜೆಕ್ಟ್ ಆಗಿ ಕಲಿಸ್ತಿರ್ತಾರೆ. ಮೂಕಾಭಿನಯ ಬಹಳ ಒಳ್ಳೇದೇನಂದ್ರೆ ಕಲಾವಿದನಾಗೋನಿಗೆ ಸೂಕ್ಷ್ಮತೆಗಳಿಂದ ಪಾತ್ರ ಮಾಡ್ಬೇಕಾದ್ರೆ ಅಂಗಾಂಗವನ್ನು ಉಪಯೋಗಿಸೋದಕ್ಕೆ, ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೀವಿ, ಅಂತಾರಾಷ್ಟ್ರೀಯ ಭಾಷೆ. ಯಾಕಂದ್ರೆ ಭಾಷೆ ಇಲ್ಲ, ಭಾಷೆಯನ್ನು ನಮ್ಮ ಅಭಿನಯದಲ್ಲಿ ಓದ್ತಾ ಹೋಗ್ತೀವಿ. ಅದನ್ನು ನೀವು ಓದ್ಕೋಬೋದು ಏನೇನು ಈಗ ಹೇಳಿದ್ರಲ್ಲಿ ಕಥೆ ಗೊತ್ತಾಯ್ತಲ್ಲ, ಅದು ನಿಮ್ಮ ಲ್ಯಾಂಗ್ವೇಜ್ನವ್ರು ಎಲ್ರಿಗೂ ಗೊತ್ತಾಗಿರ್ತದೆ. ಅದರಿಂದ ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜು ಬೆಳೆಸಬೇಕಾಗಿತ್ತು, ಯಾಕೋ ಬೆಳೆಸಿಲ್ಲ. ಯಾರು ಅದನ್ನು ಸ್ವಲ್ಪ ಅಳವಡಿಸ್ಕೊಂಡಿದ್ದಾರೋ ಹೆಚ್ಚು ಒಳ್ಳೇದಾಗತ್ತೆ ಅವರ ಅಭಿನಯಕ್ಕೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲವ್ರು ಗೊತ್ತಿದ್ದು ಮಾಡ್ತೀವಿ, ಕೆಲವ್ರು ಗೊತ್ತಿಲ್ಲದೇ ಅಂತ ಅಭಿನಯವನ್ನು. ರಾಜ್ಕುಮಾರ್ ಅವ್ರನ್ನ ಮೂಕಾಭಿನಯವನ್ನು ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಹುಟ್ಟುತ್ತಾ ಕಲಾವಿದರುಗಳಿಗೆ ಅವೆಲ್ಲ. ಎನಿವೇಸ್, 3 ಜನ ಸಮಯದ ಜೊತೆ ಆಟ ಆಡಿದ್ರಿ. ಸಮಯಕ್ಕಿಂತ ವೇಗವಾಗಿ ಆಕ್ಚುಲಿ ಉತ್ತರ ಕೊಡ್ತಾ ಇದ್ರಿ ನೀವು. ಹಾಗಾಗಿ ಎಲ್ಲೋ ಒಂದ್ ಕಡೆ ಚಿಕ್ಕ ತಪ್ಪುಗಳಾಯ್ತು. 3 ತಪ್ಪುಗಳು ಮಾಡಿದೀರಾ, ಈಗ ಕಾಲು ಕೈಯಲ್ಲಿ ಮನೆಗೆ ಹೋಗ್ತಾ ಇದ್ದೀರಾ. ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಸರ್, ಇಟ್ ವಾಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು ಆನ್ ಆರ್ ಡಿವೈಡೆಡ್ ಶೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಆಶೀರ್ವಾದ ಯಾವಾಗಲೂ. ಧನ್ಯವಾದ. ಪಾಪ ಪಾಂಡು ಚಿದಾನಂದ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಹಾಗೆ ನಮ್ಮ ಸಂಕೇತ್ ಕಾಶಿ ಅವರು ಕೂಡಿ ಆಡಿದ್ರು. ಆದರೆ ಭಾಗ ಮಾಡಿ ಗೆಲ್ಲೋಕ್ಕಿಂತ ಮುಂಚೆ 9ನೇ ಪ್ರಶ್ನೆಗೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ 0 ಆಯ್ತು. ಮುಂದಿನ ಎಪಿಸೋಡ್ ಅಲ್ಲಿ ಯಾರು ಎಷ್ಟು ಹಣ ಗೆಲ್ತಾರೆ, ಎಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡೋಣ. ಇದು ಮೆಕ್ಡಾನಲ್ಡ್ಸ್ ಪ್ರೆಸೆಂಟ್ಸ್ ಡಿವೈಡೆಡ್, ಅಸೋಸಿಯೇಟ್ ಸ್ಪಾನ್ಸರ್ ಫಾರ್ ಕ್ವಿಕರ್, ಮಿಲ್ಕಿ ಬಾರ್ ಅಂಡ್ ಪ್ಯಾರಾಗಾನ್. ಇದು ನಿಮ್ಮ ಪ್ರೀತಿಯ ರೋಹಿತ್ ಸೈನಿಂಗ್ ಆಫ್. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರೆ ಟಾಂಗ್ ಟಿ ಟಾಂಗ್ ಟಿ ಟಾಂಗ್ ಟಿ ಟಾಂಗ್. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರೆವ. La noche en la que te suplico que no salga el sol. Bailando, 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 bailando. Tu cuerpo y el mío llenando el vacío, subiendo y bajando. Subiendo y bajando. Bailando. ಡಿವೈಡೆಡ್ ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಗುರುಗ್ರಹವನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜುಪಿಟರ್, ಆಪ್ಷನ್ ಬಿ ಸ್ಯಾಟರ್ನ್, ಆಪ್ಷನ್ ಸಿ ಯುರಾನಸ್. ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ SMS ಕಳುಹಿಸತಕ್ಕದ್ದು. ಕಳೆದ ಭಾನುವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ಪ್ರಸನ್ನ ಕುಮಾರ್ ಶ್ರೀರಂಗಪಟ್ಟಣ.